ಸಭೆ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲನೇ ಸೆಷನ್ ನಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ನಾವು ಕಲ್ತ್ಕೊಂಡಿದೀವಿ. ಸಭೆ ಅಂತಂದ್ರೆ ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್. ಆಮೇಲೆ ಈ ನೂತನ ಸೃಷ್ಟಿ ಅನ್ನುವಂಥದ್ದು ದೇವರ ಅನಾದಿ ಸಂಕಲ್ಪದಲ್ಲಿನ ಒಂದು ಭಾಗ. ನೆನ್ನೆ ಮೊನ್ನೆ 2000 ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮ ಅಲ್ಲ ಅದು. ಇದು ಯಾವಾಗ ಅಂತಂದ್ರೆ ಜಗದುತ್ಪತ್ತಿಗೆ ಮೊದಲೇ ಅಂತ ಹೇಳ್ತಾರೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸಿದ್ರೆ, ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಏನ್ ಗೊತ್ತಾಗಬೇಕು, ತನ್ನ ನಾನಾ ವಿಧವಾದಂತ ಜ್ಞಾನ ಕ್ರೈಸ್ತ ಸಭೆ ಮೂಲಕ ಗೊತ್ತಾಗಬೇಕೆಂಬುದನ್ನ ಉದ್ದೇಶಿಸಿದ್ದನು ಅಂತಿದೆ. ಅಂದ್ರೆ ಉದ್ದೇಶ ಯಾವಾಗ ಮಾಡಿದಾನೆ? ಜಗದುತ್ಪತ್ತಿಗೆ ಮೊದಲೇ ಅಂತ ಹೇಳ್ತಾನೆ. ಏನ್ ಉದ್ದೇಶ? ದೇವರು ತನ್ನ ನಾನಾ ವಿಧವಾದಂತ ಜ್ಞಾನ ಸಭೆಯ ಮುಖಾಂತರ ಅದೇನಾಗಬೇಕದು ಪ್ರಕಟಿಸಲ್ಪಡಬೇಕು ಅನ್ನುವಂಥದ್ದು ಜಗದುತ್ಪತ್ತಿಗೆ ಮೊದಲೇ ಅಂತ ಹೇಳ್ತಾನೆ. ಅಂದ್ರೆ ಸಭೆ ಅನ್ನುವಂಥದ್ದು ದೇವರ ಅನಾದಿ ಸಂಕಲ್ಪದಲ್ಲಿರುವಂತ ಒಂದು ಭಾಗ ಅದು. ಇದನ್ನ ಏಷ್ಯನ್ ಬರೆದ ಪ್ರವಾದನ ಗ್ರಂಥದಲ್ಲಿ ಕೂಡ ಸಭೆಯ ಒಂದು ವಿಷಯವಾಗಿ ಪ್ರವಾದನೆ ಕೂಡ ನಾವು ಗಮನಿಸ್ತೇವೆ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ, ಏಷ್ಯನ್ ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು ಅಂತ ಹೇಳ್ತಾರೆ. ಅಂದ್ರೆ ಇದು ಸಂಕಲ್ಪ, ದೇವರ ಸಂಕಲ್ಪದಲ್ಲಿರುವಂತಹ ಸಭೆ ಪ್ರವಾದಿಸಲ್ಪಟ್ಟಿದೆ. ಪ್ರವಾದಿಗಳ ಮುಖಾಂತರ ಪ್ರವಚಿಸಲ್ಪಟ್ಟಂತ ಸಭೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟ ಅಂದ್ರೆ ದೇವರ ರಾಜ್ಯ ಅಂತಕ್ಕಂಥದ್ದು, ಸಭೆ ಅನ್ನುವಂಥದ್ದು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಅಂತಂದ್ರೆ ಇಹಲೋಕದ ರಾಜ್ಯಗಳಿಗಿಂತಲೂ ಕೂಡ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಂಡು ನಿಲ್ತದೆ. ಆಗ ಸಕಲ ದೇಶಗಳವರು ಅದರ ಕಡೆ ಪ್ರವಾಹಗಳಂತೆ ಬರ್ತಾರೆ ಅಂತ ಹೇಳ್ತಾರೆ. ಸಕಲ ದೇಶಗಳವರು ಅದ್ರ ಕಡೆ ಪ್ರವಾಹಗಳಂತೆ ಬರ್ತಾರೆ. ಅದ್ರ ಕಡೆ ಸಭೆಯ ಕಡೆಗೆ ಅಂತ ಹೇಳ್ತಾರೆ. ಸಭೆ ಅನ್ನುವಂಥದ್ದು ಪ್ರವಾದನೆಯಲ್ಲಿ ಉಲ್ಲೇಖಿಸಲ್ಪಟ್ಟಂಥದ್ದು, ದೇವರ ಅನಾದಿ ಸಂಕಲ್ಪದಲ್ಲಿ ಅದು ಇದ್ದಂಥದ್ದು ಸಭೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪ್ರಾಮಿಸ್ ಮಾಡಿದಂತ ಸಭೆ ಅದು. ನಾನ್ ಕಟ್ತೀನಿ ಸಭೆ ಅಂತ ಹೇಳ್ತಾ ಇದ್ದಾನೆ. ಮತ್ತನ್ ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಕೂಡ ಫಿಲಿಪ್ಪನ ಕೈಸರಿಯ ಪ್ರಾಂತ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ ಇದು. ಮತ್ತನ್ ಬರೆಸುವಾರ್ತೆ 16ನೇ ಅಧ್ಯಾಯ 16ನೇ ಅಧ್ಯಾಯ 13ನೇ ವಚನದಲ್ಲಿ, ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನ ಯಾರು ಅಂತಾರೆ ಎಂದು ತನ್ನ ಶಿಷ್ಯರನ್ನು ಕೇಳದಕ್ಕೆ, ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನ್ ಅಂತಾರೆ, ಕೆಲವರು ಎಲಿಯನ್ ಅಂತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವ ಪ್ರವಾದಿಗಳಲ್ಲಿ ಒಬ್ಬನಂತಾರೆ ಅಂತೇಳಿ ಹೇಳ್ತಾರೆ. ಆತನವರನ್ನು ಆದ್ರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಿದಾಗ ಸೀಮನ್ ಪೇತ್ರ ಅಂತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನ ಅಂತೇಳಿ ಉತ್ತರ ಕೊಟ್ಟಾಗ 17ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೊಂದು ಮಾತು ಹೇಳ್ತೇನೆ, ಅದೇನಂದ್ರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ ಅಂತ ಹೇಳ್ತಾನೆ. ಯಾವ ಬಂಡೆ? ಪೇತ್ರನು ಯಾವುದನ್ನ ಅರಿಕೆ ಮಾಡಿದ್ನೋ, ನೀನು ಬರಬೇಕಾಗಿರುವ ಜೀವ ಸ್ವರೂಪನಾದ ದೇವರ ಕುಮಾರನು ಕ್ರಿಸ್ತನ ಅಂತೇಳಿ ಏನ್ ಅರಿಕೆ ಮಾಡ್ತಾನಲ್ಲ, ಆ ಒಂದು ಹೇಳಿಕೆಯ ಮೇಲೆ ಏನ್ ಮಾಡ್ತೀನಿ, ನಾನು ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಕಟ್ತೀನಿ ಅಂತ ಹೇಳಿದಂತ ಸಭೆ, ಪ್ರವಾದನೆಯಲ್ಲಿ ಪ್ರವಾದಿಸಲ್ಪಟ್ಟಂತ ಸಭೆ, ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಸಭೆ, ಅದೇ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ, ಕ್ರಿಸ್ತನ ಸಭೆ. ರೋಮ ಪತ್ರಿಕೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನ ಹೊಂದಿಸ್ತವೆ ಅಂತ. ಚರ್ಚಸ್ ಆಫ್ ಕ್ರೈಸ್ಟ್ ಗ್ರೀಟ್ಸ್ ಯು ಅಂತ ಹೇಳ್ತಾರೆ, ಸಲ್ಯೂಟ್ ಯು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಕ್ರಿಸ್ತನ ಸಭೆಗಳೆಲ್ಲವೂ ಕೂಡ ನಿಮ್ಮನ್ನ ಹೊಂದಿಸ್ತವೆ ಅಂತ ಹೇಳಿ, ಎಲ್ಲಾ ಪ್ರಾಂತೀಯ ಸಭೆಗಳೆಲ್ಲವೂ ಕೂಡ ನಿಮ್ಮನ್ನ ಹೊಂದಿಸ್ತವೆ ಅಂತ ಹೇಳ್ತಾರೆ. ಸೊ ಇನ್ನು ಈ ಸಭೆ ಏನಾಗುತ್ತೆ ಅಂತಂದ್ರೆ 2 ವಿಧದಲ್ಲಿ, ಇದು ಯೂನಿವರ್ಸಲ್ ಚರ್ಚ್ ಅಂತ ಹೇಳಿ. ಯೂನಿವರ್ಸಲ್ ಚರ್ಚ್ ಅಂದ್ರೆ ಸಭೆ ಒಂದೇ, ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾದಂತ ಸಭೆ, ಯೂನಿವರ್ಸಲ್ ಆಗಿ ಒಂದೇ ಸಭೆ.
ಅಮೆರಿಕದಲ್ಲಿದ್ರು ಚರ್ಚ್ ಆಫ್ ಕ್ರೈಸ್ಟ್, ಮಂಗಳೂರಲ್ಲಿದ್ರು ಚರ್ಚ್ ಆಫ್ ಕ್ರೈಸ್ಟ್, ಮೈಸೂರಲ್ಲಿದ್ರು ಚರ್ಚ್ ಆಫ್ ಕ್ರೈಸ್ಟ್, ಸಾರ್ವತ್ರಿಕವಾಗಿ ಒಂದೇ ಸಭೆ. ಈ ಸಾರ್ವತ್ರಿಕ ಸಭೆಯಲ್ಲಿ ಪ್ರಾಂತೀಯ ಸಭೆಗಳು ಮಂಗಳೂರು, ಮೈಸೂರು, ಹೊಸಪೇಟೆ, ಆಮೇಲೆ ಆಂಧ್ರ, ತೆಲಂಗಾಣ, ಆಮೇಲೆ ಮಹಾರಾಷ್ಟ್ರ, ಈ ಕಡೆಲ್ಲ ಇಲ್ಲೆಲ್ಲ ಇರ್ತಕ್ಕಂಥ ಸ್ಥಾನಿಕ ಸಭೆಗಳಿದಲ್ಲ, ಸ್ಥಾನಿಕ ಸಭೆಗಳು. ಈ ಸಭೆ ತನ್ನದೇ ಆದಂತಹ ಸ್ವಯಂ ಪರಿಪಾಲನೆಯನ್ನು ಒಳಗೊಂಡಿರ್ತದೆ. ಸ್ವಯಂ ಪರಿಪಾಲನೆ, ಅಟೋನಮಸ್ ರೂಲಿಂಗ್ ಅಂತ. ಇದ್ರ ಮೇಲೆ ಯಾರು ಇನ್ನೊಬ್ರು ಬಂದ್ಬಿಟ್ಟು ಏನ್ ಮಾಡಲ್ಲ, ಇದ್ರ ಮೇಲೆ ಆಳ್ವಿಕೆ ಮಾಡಲ್ಲ. ಇದೇನೆ ಸ್ವಯಂ ಪರಿಪಾಲನೆ. ಈ ರೀತಿಯಾದಂತ ಒಂದು ಸಿಸ್ಟಮ್ಸ್ ಇದೆ. ಸೊ ಹಾಗಾಗಿ ಈ ಸಭೆ, ಸ್ಥಾನಿಕ ಸಭೆ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಆದಂತ ಕೆಲವೊಂದು ಜವಾಬ್ದಾರಿಗಳಿದಾವೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇವಾಗ ರೆಸ್ಪಾನ್ಸಿಬಿಲಿಟಿ ಏನು ಅಂತೇಳಿ, ಫಸ್ಟ್ ಆಫ್ ಆಲ್ ಈ ಸಭೆಯ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ನಂಬರ್ ಒನ್ ಏನಂತಂದ್ರೆ ತಮ್ಮ ಪರಿಶುದ್ಧತೆಯನ್ನ ಚರ್ಚ್ ಏನ್ ಮಾಡ್ಬೇಕು, ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಚರ್ಚು ಪರಿಶುದ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ನಮ್ಮನ್ನ ಎಲ್ಲಿಂದ ತಗೊಂಡ್ಬಂದಿದ್ದಾನೆ, ಅಂಧಕಾರದ ದೊರೆತನದಿಂದ ಬಿಡಿಸಿ, ಯಾವುದೇ ನಿರೀಕ್ಷೆ ಇಲ್ಲದಂತಹ ಜೀವಿತದಿಂದ ಬಿಡಿಸಿ, ಸೈತಾನನಿಗೆ ಅನುಚರರಾಗಿದ್ದಂಥವರನ್ನ ನಮ್ಮನ್ನ ಬಿಡಿಸಿ, ಸೈತಾನನ ಇಚ್ಛೆಗಳನ್ನೇ ನೆರವೇರಿಸ್ತಕ್ಕಂಥ ನಮ್ಮನ್ನ ಬಿಡಿಸಿ, ಸೈತಾನನು ನಮಗೆ ತಂದೆ ಆಗಿದ್ನಲ್ಲ ಆತನಿಂದ ನಮ್ಮನ್ನು ಬಿಡಿಸಿ ಏನ್ ಮಾಡಿದ್ದಾನೆ, ಇವಾಗ ತನ್ನ ಮಕ್ಕಳನ್ನಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾನೆ, ನಿತ್ಯ ಜೀವದ ನಿರೀಕ್ಷಣೆ ಕೊಟ್ಟಿದ್ದಾನೆ, ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯ ಮಾಡಿದ್ದಾನೆ. ಹಾಗಾಗಿ ಈ ಪರಿಶುದ್ಧತೆಯನ್ನ ಸಭೆ ಏನ್ ಮಾಡ್ಬೇಕು, ಕಾಪಾಡ್ಕೊಂಡು ಹೋಗುವಂತ ಮೊದಲನೇ ಜವಾಬ್ದಾರಿ ಇದು. ಸಭೆಯಲ್ಲಿ ಯಾವ ಒಂದು ಪಾಪದ ಸೋಂಕು ಕೂಡ ಏನ್ ಮಾಡಬಾರ್ದು, ಪ್ರವೇಶ ಆಗ್ಬಾರ್ದು. ಫಸ್ಟ್ ಆಫ್ ಆಲ್ ಸಭೆಯಲ್ಲಿ ಸಂಖ್ಯೆಗಳು ಇಂಪಾರ್ಟೆಂಟ್ ಅಲ್ಲ, ಮೊದಲು ತಿಳ್ಕೋಬೇಕು. ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲ ಬ್ರದರ್, ಒಂದ್ 100 ಜನ ಇರಬೇಕು ಸಭೆ ಅಂದ್ರೆ, ಒಂದ್ 50 ಜನ ಇರಬೇಕು, 60 ಜನ ಇರಬೇಕು, ಇದು ಅಲ್ಲ. ಸಭೆ ಪ್ಯೂರಿಟಿ ಇರಬೇಕು, ಕ್ವಾಲಿಟಿ ಇರಬೇಕು. ಕ್ವಾಂಟಿಟಿ ದೇವ್ರು ಕೇಳಲ್ಲ, ಕ್ವಾಲಿಟಿ. ಆ ಪ್ಯೂರಿಟಿ, ಆ ಪರಿಶುದ್ಧತೆ ಅನ್ನುವಂಥದ್ದನ್ನ ದೇವರು ಬಹಳ ಚಂದವಾಗಿ ಆತನ ಪರಿಗ್ರಹಿಸ್ತಾ ಇರೋದ್ರಿಂದ, ಆತನ ಅಪೇಕ್ಷೆ ಮಾಡ್ತಾ ಇರೋದ್ರಿಂದ ಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ಪರಿಶುದ್ಧತೆ ಏನಾಗ್ಬೇಕು, ಕಾಪಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಪಾಪದ ಸೋಂಕು ಕೂಡ ಚರ್ಚಲ್ಲಿ ಪ್ರವೇಶಿಸದಂಗೆ ಪರಿಶುದ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅದು ಮೊದಲನೇ ಜವಾಬ್ದಾರಿ. ಎರಡನೇ ಜವಾಬ್ದಾರಿ ಏನಂತಂದ್ರೆ ಸ್ಥಾನಿಕ ಸಭೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಸದಸ್ಯರೆಲ್ಲರೂ ಕೂಡ ಏನು ಆಗ್ಬೇಕಲ್ಲಿ ಪಾಲುಗಾರರಾಗಬೇಕು. ಅದು ಜವಾಬ್ದಾರಿ. ಈಗ ಉದಾಹರಣೆಗೆ ಈ ಸ್ಥಾನಿಕ ಸಭೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತಂದ್ರೆ ಸ್ಥಾನಿಕ ಸಭೆಯ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಸದಸ್ಯರುಗಳು ಏನ್ ಮಾಡ್ಬೇಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇದೇ ವಿಷಯನ ನಾವು ಗಮನಿಸ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ದಯಮಾಡಿ ಸಹೋದರ ಓದ್ತಾರೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಎಫೆಸಿಯನ್ಸ್ ಚಾಪ್ಟರ್ 4:16. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಅದರ ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಪಡುತ್ತದೆ ಅಂತ ಹೇಳ್ತಾನೆ. ಅಂದ್ರೆ ಕ್ರಿಸ್ತನ ದೇಹವೆಂಬ ಈ ಶರೀರ ಎಲ್ಲಾ ಅಂಗಾಂಗಗಳು ಯಾರ ಹತೋಟಿಲಿದ್ದಾವೆ? ಕ್ರಿಸ್ತನ ಹತೋಟಿದೆ. ಕ್ರಿಸ್ತನ ಶರೀರಕ್ಕೆ ಈ ಅಂಗಾಂಗಗಳೆಲ್ಲ ಹೊಂದ್ಕೊಂಡಿದ್ದಾವೆ. ಇಲ್ಲಿರ್ತಕ್ಕಂಥ ಎಲ್ಲ ನರಗಳು ಕೂಡ ಯಾವ್ದು ಕನೆಕ್ಟ್ ಆಗಿದ್ದಾವೆ? ಶಿರಸ್ಸಿಗೆ ಕನೆಕ್ಟ್ ಆಗಿದ್ದಾವೆ. ಈ ಶಿರಸ್ಸಿಂದ ಏನ್ ಆರ್ಡರ್ ಬರ್ತದೋ ಇವೆಲ್ಲವೂ ಕೂಡ ಏನ್ ಮಾಡಬೇಕು? ಕೆಲಸ ಮಾಡಬೇಕು ಅಂತ ಹೇಳಿ. ಅಂದ್ರೆ ಮೊದಲನೇ ಒಂದು ಇಂಪಾರ್ಟೆಂಟ್ ಕೆಲಸ ಸಭೆ ಜವಾಬ್ದಾರಿ ಏನಂತಂದ್ರೆ ಸಭೆಯ ಯಾವುದೇ ಕೆಲಸ ಆಗಿರ್ಲಿ, ಆತ್ಮೀಯ ಕ್ಷೇಮಾಭಿವೃದ್ಧಿಗೆ ಪೂರಕವಾದಂತ ಕಾರ್ಯಕ್ರಮಗಳಿರ್ಲಿ, ಅಥವಾ ಧರ್ಮ ಕಾರ್ಯಗಳನ್ನ ಮಾಡುವಂತ ಕಾರ್ಯಕ್ರಮಗಳಿರ್ಲಿ, ಅಥವಾ ಸಾಮಾಜಿಕವಾದಂತಹ ಕೆಲವೊಂದು ದೈವಿಕ ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಲಿ, ಅವೆಲ್ಲವುಗಳಲ್ಲಿ ಪ್ರತಿಯೊಬ್ಬ ಸಭೆಯ ಸಹೋದರ ಸಹೋದರಿಯರು ಏನ್ ಮಾಡ್ಬೇಕಂದ್ರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅದರಲ್ಲಿ ಅಂತೇಳಿ ತೊಡಗಿಸ್ಕೊಳ್ಬೇಕು. ಆಮೇಲೆ
ತೀತನ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 1-2ನೇ ವಚನದಲ್ಲಿ ವಿಶೇಷವಾದ ಮಾತೇನಂತಂದ್ರೆ ಸಕಲ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾನೆ. ಸಭೆ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾನೆ. ತೀತನ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 1-2ನೇ ವಚನದಲ್ಲಿ ಅಧಿಪತಿಗಳಿಗೂ ಅಧಿಕಾರಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಅಂತ ಹೇಳ್ತಾನೆ. ಅಂದ್ರೆ ಸಭೆ ಜವಾಬ್ದಾರಿ ಏನು? ಸಭೆ ಜವಾಬ್ದಾರಿ ಅನ್ನೋದು ಮೊದಲನೇದ್ದು ಪರಿಶುದ್ಧತೆಯನ್ನು ಏನ್ ಮಾಡ್ಬೇಕು? ಪರಿಶುದ್ಧತೆಯನ್ನ ಕಾಪಾಡಬೇಕು. ನಂಬರ್ 1. ಈಗ ಉದಾಹರಣೆಗೆ ಸ್ಥಾನಿಕ ಸಭೆಯಲ್ಲಿ ಒಬ್ಬ ಸಹೋದರ ಇರ್ತಾನೆ. ಆ ಸಹೋದರ ಪ್ರತಿ ವಾರ ಒಂದ್ 2,000 ರೂಪಾಯಿ, 3,000 ರೂಪಾಯಿ ಅಥವಾ ಒಂದು 5,000 ರೂಪಾಯಿ, ಮಿನಿಮಮ್ 1,000 ರೂಪಾಯಿ ಕಾಣಿಕೆ ಆಗ್ತಿರ್ತಾನೆ ಅಂತ ಇಟ್ಕೊಳ್ಳೋಣ. ಆ ಸಹೋದರ ಏನೋ ಒಂದು ತಿಳಿಯದನೋ ಅಥವಾ ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾಗಿನೋ ಏನಾದ್ರೂ ತಪ್ಪು ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ವಾಕ್ಯಕ್ಕೆ ವಿರುದ್ಧವಾಗಿ ಏನಾದ್ರು ತಪ್ಪು ಮಾಡ್ತಾನೆ ಅಂತಂದಾಗ ಏನ್ ಮಾಡ್ಬೇಕು ನಾವು? ಆತನನ್ನ ವಾಕ್ಯಾನುಸಾರವಾಗಿ ತಿದ್ದಬೇಕು. ಸಹೋದರ, ಈ ರೀತಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಗಮನಕ್ಕೆ ಬಂದಿದೆ. ಇದು ನಿಮ್ಮ ಆತ್ಮೀಯ ಕ್ಷೇಮಾಭಿವೃದ್ಧಿಗೆ ಒಳ್ಳೇದಲ್ಲ. ಇದು ಸಭೆಯ ಪರಿಶುದ್ಧತೆಗೆ ಧಕ್ಕೆ ಉಂಟು ಮಾಡತಕ್ಕಂಥದ್ದು. ಈ ಒಂದು ಕಾರ್ಯದಿಂದಾಗಿ ಸಭೆಯ ಒಂದು ಪವಿತ್ರತೆಗೆ ಧಕ್ಕೆ ಬರ್ತದೆ, ಸಭೆಯ ಪವಿತ್ರತೆ ಹಾಳಾಗ್ತದೆ. ಸೊ ಹಾಗಾಗಿ ಈ ಒಂದು ತಪ್ಪನ್ನ ದಯಮಾಡಿ ತಿದ್ದುಕೋ ಅಂತ ಏನ್ ಮಾಡ್ಬೇಕು? ನಾವು ಅವ್ರನ್ನ ಎಚ್ಚರಿಸಿ ಸಭೆಯ ಪರಿಶುದ್ಧತೆಯನ್ನ ಕಾಪಾಡ್ಬೇಕು ನಾವು. ಅದನ್ನ ಬಿಟ್ಟು ಬ್ರದರ್ ಅವ್ರಿಗೇನು ಅನ್ಬೇಡಿ ಬ್ರದರ್, ಅವ್ರು ಎಷ್ಟು ಕಾಣಿಕೆ ಆಗ್ತಾರೆ ಗೊತ್ತಾ ನಿಮಗೆ? ಅವರಿಂದನೇ ಚರ್ಚ್ಗೆ ಕಾಣಿಕೆ ಬರ್ತಾ ಇರೋದು. ಅವ್ರಿಗೇನಾರು ಅಂದ್ಬಿಟ್ರೆ ನಾಳೆ ಅವ್ರೇನಾರು ಬೇಜಾರಾಗ್ಬಿಟ್ಟು ಹೋಗ್ಬಿಟ್ರೆ ಕಾಣಿಕೆ ಬರೋದು ಏನಾಗುತ್ತೆ? ನಮ್ಗೆ ಸ್ಟಾಪ್ ಆಗುತ್ತೆ. ಅವ್ರು ಇದ್ರು ಬಿಡಿ, ಅವ್ರಿಗೂ ದೇವ್ರಿಗೆ ಬಿಟ್ಟಿದ್ದು, ಅವರು ದೇವರಿಗೆ ಲೆಕ್ಕನ್ನ ಕೊಟ್ಕೋತಾರೆ. ನಾವು ಅದನ್ನೆಲ್ಲ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಾರ್ದು? ನಾವು ಕಾಂಪ್ರಮೈಸ್ ಆಗ್ಬಾರ್ದು. ಸಭೆ ಪರಿಶುದ್ಧತೆಯನ್ನ ಏನ್ ಮಾಡ್ಬೇಕು? ಕಾಪಾಡಬೇಕು. ಸಭೆ ಪರಿಶುದ್ಧತೆಯನ್ನ ಕಾಪಾಡಬೇಕು. ಸೊ ಯಾಕಂದ್ರೆ ಅದು ಸಭೆ ಜವಾಬ್ದಾರಿ, ಅದು ರೆಸ್ಪಾನ್ಸಿಬಿಲಿಟಿ. ಯಾಜಕಕಾಂಡ ಪುಸ್ತಕದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಏನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಅದು ಥೀಮ್. ಅದೇ ಪೇತ್ರ ಪತ್ರಿಕೆಯಲ್ಲಿ ಕೂಡ ಪೇತ್ರನಂತಾನೆ ದೇವರ ಪರಿಶುದ್ಧರಾಗಿರೋದ್ರಿಂದ ಸಭೆ ಕೂಡ ಏನಾಗಿರ್ಬೇಕಲ್ಲಿ? ಪರಿಶುದ್ಧರಾಗಿರ್ಬೇಕು. ಪರಿಶುದ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ನಾವು ಎಷ್ಟು ಜನ ಇದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರು ಪರಿಶುದ್ಧವಾಗಿದ್ದೀವಿ, ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಡೀತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಹಳೆ ಒಡಂಬಡಿಕೆಯಲ್ಲಿ ಆದಾಮನ ಒಂದು ಕಾಲಘಟ್ಟದಲ್ಲಿ ನೋಹನ ಕಾಲ ಬರ್ತದೆ. ನೋಹನ ಕಾಲ ಜಲಪ್ರಳಯದಲ್ಲಿ, ನೋಹನ ಕಾಲದ ಒಂದು ಜಲಪ್ರಳಯದ ಒಂದು ಅವಧಿಯಲ್ಲಿ ನೀತಿವಂತರು ಎಷ್ಟು ಜನ ಸಿಗ್ತಾರೆ ದೇವರಿಗೆ? ಒಬ್ಬನೇ ಒಬ್ಬ ನೋಹ. ನೀತಿವಂತನು ಒಬ್ಬನೇ ನೋಹ. ಆ ನೋಹನ ಕುಟುಂಬ ರಕ್ಷಿಸಲ್ಪಡ್ತದೆ. ಅವ್ರು ರಕ್ಷಿಸಲ್ಪಟ್ಟವರು ಕೇವಲ 8 ಜನ, ಮಿಕ್ಕಿದವರು ಕೋಟ್ಯಾಂತರ ಜನ ಏನಾದ್ರಲ್ಲಿ ನಾಶನಕ್ಕೆ. ಸೊ ಹಾಗಾಗಿ ದೇವರು ಒಬ್ಬರೇ ಸಿಗ್ತಾರ ಅಂತ ನೋಡ್ತಾನೆ ಅಷ್ಟೇ. ಅವ್ರು ಹೆಂಗಿರ್ಬೇಕಂದ್ರೆ ನೀತಿವಂತರಾಗಿರ್ಬೇಕು. ಸೊ ಹಾಗೆ ಇವತ್ತು ಸಭೆಯ ಒಂದು ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಅಂಧಕಾರ ದೊರೆತನದಿಂದ ಬಿಡಿಸಲ್ಪಟ್ಟಂತವ್ರು, ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಲ್ಪಟ್ಟಂತವ್ರು, ತನ್ನ ಪ್ರಿಯ ಕುಮಾರನ ದೇಹದಲ್ಲಿ ಅಂಗಾಂಗವಾಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕಂತಂದ್ರೆ ಪರಿಶುದ್ಧತೆಯನ್ನ ಕಾಪಾಡಬೇಕು. ಪರಿಶುದ್ಧತೆ ಕಾಪಾಡ್ಲಿಲ್ಲ ಅಂತಂದ್ರೆ ಆ ದೇಹದ ಅಂಗ ಏನ್ ಮಾಡ್ತದೆ ಅಂತಂದ್ರೆ ವ್ಯಭಿಚಾರ ಮಾಡ್ತಾ ಇದೆ ಅಂತಂದ್ರೆ, ಯಾರ ಕೈ ವ್ಯಭಿಚಾರ ಮಾಡ್ತಾ ಇದೆ? ಯೇಸು ಕ್ರಿಸ್ತನ ಕೈಯೇ ವ್ಯಭಿಚಾರ ಮಾಡ್ತಾ ಇದೆ ಅಂತ ಅರ್ಥ. ಸಭೆಯಲ್ಲಿರ್ತಕ್ಕಂಥ ಒಬ್ಬ ಸಹೋದರ ವ್ಯಭಿಚಾರ ಮಾಡ್ತಾ ಇದ್ದಾನಂತಂದ್ರೆ ಆ ಸಹೋದರ ಸಭೆಯಲ್ಲಿ ಒಂದು ಅಂಗ, ಕ್ರಿಸ್ತನ ದೇಹವೆಂಬ ಶರೀರದಲ್ಲಿ ಒಂದು ಅಂಗ ಆಗಿರುವಾಗ ಆ ಒಂದು ಅಂಗ ಒಂದು ವ್ಯಭಿಚಾರ ಮಾಡ್ತಾ ಇದೆ ಅಂತಂದ್ರೆ, ಇಷ್ಟಕ್ಕೂ ಯೇಸು ಕ್ರಿಸ್ತನ ಕೈ ಏನ್ ಮಾಡ್ತಾ ಇದೆ? ವ್ಯಭಿಚಾರ ಮಾಡ್ತಾ ಇದೆ ಅಂತ ಅದು ಆಗೋದಕ್ಕೆ ಸಾಧ್ಯ ಇದೆಯಾ? ಯೇಸು ಕ್ರಿಸ್ತನ ಕೈ ಎಂದಾದ್ರೂ ಆ ರೀತಿ ಕೆಲಸ ಮಾಡಿದೆಯಾ? ಸೊ ಮಾಡಿಲ್ಲ. ಸೊ ಅದನ್ನ ಸಹಿಸ್ಕೊಂಡ್ರೆ ಏನಾಗುತ್ತಂದ್ರೆ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಅದನ್ನ ಸಹಿಸ್ಕೋಬಾರ್ದು. ಕೆಟ್ಟತನವನ್ನ ಸಹಿಸ್ಕೋಬಾರ್ದು. ಕೆಟ್ಟತನವನ್ನ ನಾವೇನ್ ಮಾಡ್ಬೇಕಂದ್ರೆ ಸಮಾಧಾನದಿಂದ, ಒಳ್ಳೆತನದಿಂದ ಗೆದ್ದು ಪರಿಶುದ್ಧತೆಯನ್ನ ಕಾಪಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಒಂದು. ಎರಡನೇದು ಏನಂತಂದ್ರೆ ಸಕಲ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ಸಿದ್ಧರಾಗ್ಬೇಕು. ಸತ್ಕಾರ್ಯ
ಸಿದ್ಧರಾಗಬೇಕು. ಸಕಲ ಸತ್ಕಾರ್ಯ ಮಾಡಗಳನ್ನ ಸಿದ್ಧರಾಗಬೇಕು. ಅದೇ ತೀತನ ಪತ್ರಿಕೆ 3ನೇ ಅಧ್ಯಾಯ 1-2ನೇ ವಚನದಲ್ಲಿ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಅಂತ ಹೇಳ್ತಾರೆ. ಅಂದ್ರೆ ಸಭೆ ಕೆಲಸ ಏನು? ಸಕಲ ಸತ್ಕಾರ್ಯಗಳು. ಬ್ರದರು ಬನ್ನಿ, ಒಬ್ಬರು ವಾಕ್ಯನ ಕೇಳ್ತಾ ಇದ್ದಾರೆ, ಅವ್ರು ಸ್ವಲ್ಪ ಆಸಕ್ತಿ ತೋರಿಸ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತೇಳಿ ಸಭೆಯಲ್ಲಿ ಇರ್ತಕ್ಕಂಥ ಯಾರೊಬ್ಬ ಸಹೋದರನ ಕರೆದು ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ಅವ್ರನ್ನ? ಅಯ್ಯೋ ಬ್ರದರ್ ಬರ್ಬೇಕಂತ ಮಾಡಿದ್ದೆ, ನೀವು ಈಗ ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ, ನನ್ಗೆ ಆಲ್ರೆಡಿ ಒಂದು ಕೆಲಸ ಏನ್ ಮಾಡಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ, ಸಾರಿ ಅಂತ ಅನ್ನಂಗಿಲ್ಲ. ಫಸ್ಟ್ ಪ್ರಿಯಾರಿಟಿ ಯಾವ್ದಕ್ಕೆ? ಸತ್ಕಾರ್ಯಕ್ಕೆ. ನನ್ 100 ಕೆಲಸ ಇರ್ಲಿ, ಅದನ್ನ ಬದಿಗೊತ್ತಿ ಫಸ್ಟ್ ಸತ್ಕಾರ್ಯ ಅಂತಂದ್ರೆ ಏನು? ಸತ್ಯ ಪ್ಲಸ್ ಕಾರ್ಯ ಇಸ್ ಈಕ್ವಲ್ ಟು ಸತ್ಕಾರ್ಯ. ಸತ್ಯ ಸಂಬಂಧವಾದಂತ ಕಾರ್ಯ. ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾನೆ. ವಾಕ್ಯಾನುಸಾರವಾದಂತಹ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಭೆ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಸಿದ್ಧವಾಗಿರ್ಬೇಕು. ಇದು ಎರಡನೇದು ಏನಂತಂದ್ರೆ ಸಭೆಯ ಈ ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ಸಿದ್ಧರಾಗಬೇಕು, ಸಭೆ ಸಿದ್ಧರಾಗಬೇಕಲ್ವಾ. ಮೂರನೇದ್ದು ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲಾ ಸದಸ್ಯರು ತೊಡಗಿಸ್ಕೊಳ್ಬೇಕು. ಎಲ್ರು ಇದೇನ್ ಮಾಡ್ಬೇಕು? ತೊಡಗಿಸ್ಕೊಳ್ಬೇಕು. ಅದಕ್ಕೆ ಈಗ ತಾನೇ ಸಹೋದರರು ಓದಿದಂತ ವೇದ ವಾಕ್ಯದ ಭಾಗ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇದೇ ವಿಷಯವನ್ನ ಹೇಳ್ತಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಿಂದ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಿಂದ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು, ಅಂದ್ರೆ ಸಭೆ ಮಾಡಬೇಕಾದ ಕೆಲಸ ಏನು? ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳಿಬೇಕು ಅಂತ ಹೇಳ್ತಾನೆ. ಸಹೋದರರು ಇಲ್ಲಿ ಅದ್ಯಾವುದು ಬಸಳೆ ಸೊಪ್ಪು ಹಾಕಿದ್ದಾರೆ. ಆ ಬಸಳೆ ಸೊಪ್ಪು ನಿಧಾನಕ್ಕೆ ಹಬ್ಬಿಕೊಂಡು ಬೆಳಿಬೇಕು ಅಂತೇಳಿ ಒಂದು ಅಂದ್ರ ಕಟ್ಟಿದ್ದಾರೆ. ಅದಕ್ಕೆ ಯಾಕೆ ಕಟ್ಟಿದ್ರು? ಅದರ ಆಶ್ರಯ ತಗೊಂಡು ಏನ್ ಮಾಡ್ಬೇಕು? ಅದು ಬೆಳಿಬೇಕು, ಹಬ್ಬಬೇಕು, ವಿಸ್ತಾರ ಆಗಬೇಕು ಅಂತೇಳಿ. ಸೊ ನಾವೆಲ್ಲರೂ ಸಭೆ ವಿಸ್ತಾರ ಆಗ್ಬೇಕಂತಂದ್ರೆ ಒಬ್ರಿಗೊಬ್ರು ಪ್ರೀತಿ ಎಂಬ ಬಂಧನದಿಂದ ಏನ್ ಮಾಡ್ಬೇಕು? ನಾವು ಕಟ್ಟಲ್ಪಡ್ಬೇಕು ಅಂತೇಳಿ ಪ್ರೀತಿ ಇರ್ಬೇಕು. ನಮ್ಮ ಒಬ್ರಿಗೊಬ್ರು ಪ್ರೀತಿ ಎಂಬ ಬಂಧನದಿಂದ ಕಟ್ಟಲ್ಪಟ್ಟು ಸತ್ಯವನ್ನ ಅನುಸರಿಸುತ್ತಾ, ಅಂದ್ರೆ ನಾವು ಬೆಳಿಬೇಕಂತಂದ್ರೆ ನಮ್ಗೆ ಸಪೋರ್ಟ್ ಯಾರು ಅಂತಂದ್ರೆ ಸತ್ಯ. ಆ ಸತ್ಯವನ್ನು ಸಪೋರ್ಟ್ ಆಗಿ ಇಟ್ಕೊಂಡು ಏನ್ ಮಾಡ್ಬೇಕಂತೆ? ನಾವು ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಇದು ಇಂಪಾರ್ಟೆಂಟ್. ಸಭೆ ಇದ್ದಂಗೆ ಇರಬಾರ್ದು. ಸಂಖ್ಯೆಯಲ್ಲಿಯೂ ಬೆಳಿಬೇಕು, ಆಮೇಲೆ ನಾಣ್ಯತೆಯಲ್ಲಿಯೂ ಕೂಡ ಬೆಳಿಬೇಕು. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಇವೆರಡರಲ್ಲಿ ಸಭೆ ಬೆಳಿಬೇಕು ಅಂತೇಳಿ ದೇವರು ಬೆಳೆಯೋದನ್ನ ಬಹಳ ಇಷ್ಟಪಡ್ತಾನೆ. ಸರಿ, ಸಂಖ್ಯೆಯಲ್ಲಿ ಬೆಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕೆಲಸ ಕಾರ್ಯಗಳಲ್ಲಿ ಏನಾಗ್ಬೇಕು? ನಾವು ತೊಡಗಿಸ್ಕೊಳ್ಬೇಕು. ನಾವು ಕೆಲಸ ಮಾಡ್ತಾ ಇದ್ರೆ ಫಲ ಖಂಡಿತ ಬಂದೇ ಬರ್ತದೆ. ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ಫಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೆಲಸ ಮಾಡ್ತಾ ಇದ್ರೆ ರಕ್ಷಣೆ ಮಾರ್ಗದಲ್ಲಿ ಯಾರಿದಾರೋ ಅವ್ರನ್ನ ದಿನಾಲು ಈ ಮಂಡ್ಲಿಗೆ ಸೇರಿಸುವಂತ ಕೆಲಸ ದೇವ್ರದು. ನಾನು ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ದೇವ್ರ ಹೇಗೆ ಸೇರ್ಸಕ್ಕಾಗಲ್ಲ. ಸೊ ನಾವು ಕೆಲಸನೇ ಮಾಡ್ಲಿಲ್ಲ ಅಂತ ನಾವು ಬೆಳೆಯೋದು ಎಲ್ಲಿಂದ ಬೆಳಿತೀವಿ? ನಾವು ಬೆಳಿಲಿಲ್ಲ ಅಂತಂದ್ರೆ ಬರೀ ವಾರದ ಮೊದಲನೇ ದಿವಸ ಬಂದು ಆರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 1-2 ತಾಸು ಆರಾಧನೆ ಮಾಡಿ ಎಲ್ರಿಗೂ ನಮಸ್ಕಾರ ಅಂತ ಬಿಟ್ಟು ನಮ್ಮ ಪಾಡಿಗೆ ನಾವು, ನಿಮ್ಮ ಪಾಡಿಗೆ ನೀವು, ಮತ್ತೆ ನೆಕ್ಸ್ಟ್ ವಾರ ಭಾನುವಾರ ಕೂಡಿ ಬರೋವರೆಗೂ ಕೂಡ ಕಮ್ಯುನಿಕೇಶನ್ ಇಲ್ಲ, ನಮಗೂ ಅವ್ರಿಗೆ ಮಾತುಕತೆನೇ ಇಲ್ಲ ಅಂತಂದ್ರೆ ಹೆಂಗ್ ಬೆಳೆಯಕ್ ಸಾಧ್ಯ? ಬೆಳೆಯಕ್ಕಾಗಲ್ಲ. ಸೊ ಸಭೆ ಜವಾಬ್ದಾರಿಗಳು ಸಕಲ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಎಲ್ಲಾ ಸದಸ್ಯರು ಏನ್ ಮಾಡ್ಬೇಕು? ತೊಡಗಿಸ್ಕೊಳ್ಬೇಕು. ಈ ಸ್ಥಾನಿಕ ಸಭೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ತಮ್ಮದೇ ಆದಂತ ಕೆಲಸಗಳನ್ನ ತಮಗೆ ಬಂದಂತ ಕೆಲಸಗಳನ್ನ ನಿರ್ವಹಿಸ್ಬೇಕು. ಒಂದ್ ವೇಳೆ ನಾನು ಏನೋ ಎಮರ್ಜೆನ್ಸಿ ಕೆಲಸ ಇದೆ ಬ್ರದರ್, ನಾನು ಬರಕ್ ಆಗಲ್ಲ ಅಂದ್ರೂ ಕೂಡ ತನ್ನ ಕೆಲಸನ್ನ ಇನ್ನೊಬ್ಬರಿಗೆ ಯಾರಿಗಾದ್ರೂ ಕೂಡ ಏನ್ ಮಾಡ್ಬೇಕು? ವಹಿಸ್ಕೊಡ್ಬೇಕು. ತನ್ನ ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳ್ತಾನೆ. ಎಲ್ರ ಇನ್ವಾಲ್ವ್ಮೆಂಟ್ ಬೇಕು. ಇಲ್ಲ ನಿಮ್ಗೊಂದಿಷ್ಟು ಸಂಬಳ ಕೊಡ್ತೀವಿ, ಇರೋಕೊಂದಿಷ್ಟು ಮನೆ ಕೊಡ್ತೀವಿ, ನೀವೆಲ್ಲ ಜನಗಳಿಗೆ ಸುವಾರ್ಥ ಸಾರದ್ ನಿಮ್ ಕೆಲಸ, ನೀವೇ ತಂದು ಹಾಕ್ಬೇಕು, ನಾವು ಬಂದು ಓವರ್ಸೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದೇನಾಗತ್ತಿದು? ಲೋಕದಲ್ಲಿರುವಂತ ಸಂಘ ಸಂಸ್ಥೆಗಳಾಗ್ತವೆ ಅಷ್ಟೇನೆ. ಇದು ಈಗಲ್ಲ. ಸಭೆ ಎಲ್ರೂ ಕೆಲಸ ಮಾಡ್ಬೇಕಿಲ್ಲ. ಬುದ್ಧಿ ಹೇಳೋನು ಬುದ್ಧಿ ಹೇಳಬೇಕು, ಬೋಧನೆ ಮಾಡೋನು ಬೋಧನೆ ಮಾಡ್ಬೇಕು, ದಾನ ಕೊಡೋನು ದಾನ ಕೊಡ್ಬೇಕು. ಪ್ರತಿಯೊಂದು ಅಂಗಾಂಗಗಳು ಏನ್ ಮಾಡ್ಬೇಕಲ್ಲಿ? ಕೆಲಸ ಮಾಡ್ಬೇಕು. ಕೆಲಸ ಮಾಡ್ದಾಗ್ಲೇನೆ ಬಾಡಿ ಆಕ್ಟಿವ್ ಆಗಿರುತ್ತೆ.
ಈ ಒಂದು ಕೈ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಅಂಗವಿಕಲ ಆಗತ್ತೆ. ಬಾಡಿ ಏನಾಗುತ್ತೆ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಬಾಡಿ ಆಗುತ್ತೆ. ಸೊ ಸಭೆ ಜವಾಬ್ದಾರಿ, ಇದು ಸಭೆ ಜವಾಬ್ದಾರಿ. ಸಭೆ ನಂದಲ್ಲ, ನಿಮ್ದಲ್ಲ, ಯಾವುದೇ ಒಬ್ಬ ವ್ಯಕ್ತಿದಲ್ಲ. ಸಭೆ ಯಾರ್ದು? ಕ್ರಿಸ್ತಂದು. ಸಭೆಗೆ ಓನರ್ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು. ಆ ಓನರ್ ಕೆಳಗಡೆ ನಾವೆಲ್ಲರೂ ಏನಂದ್ರೆ ನಾವೆಲ್ಲರೂ ಕೆಲಸಗಾರರು. ಆತನ ಪರಿಪಾಲನೆ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಆತನ ಮೆಚ್ಚುವಂತ ದಿಕ್ಕಿನಲ್ಲಿ, ಆತನ ಮೆಚ್ಚುವಂತ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಅದಕ್ಕೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಹೇಳ್ತಾನೆ, ಆತನ ಶಿರಸ್ಸು ಯಾರು? ಯೇಸು ಕ್ರಿಸ್ತನೇ ಹೆಡ್. ಅದಕ್ಕೆ ಹೆಡ್. ಇವತ್ತು ತುಂಬಾ ಜನ ಇದ್ರದ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಾರೆ. ಸಭೆಯ ಒಂದು ತಿಳುವಳಿಕೆ ಇಲ್ದೇನೆ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಎಲ್ಲೋಗಿದ್ರಿ 6ನೇ ಕಾರ್ಯಕ್ರಮಕ್ಕೆ ಅಂದ್ರೆ ಸೈಮನ್ ಅವ್ರ ಚರ್ಚ್ಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಸರಿನಾ ತಪ್ಪ? ಇದು ತಪ್ಪು. ಇದು ಸೈಮನ್ ದ ಚರ್ಚ್, ಸೈಮನ್ ದ ಚರ್ಚ್, ಸುನಿಲ್ ದ ಚರ್ಚ್. ಅವ್ರದಲ್ಲ ಚರ್ಚ್, ಅದು ಕ್ರಿಸ್ತಂದು ಚರ್ಚ್. ಅದು ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಚರ್ಚ್ ಅದು. ಆ ಚರ್ಚ್ಗೆ ಓನರ್ ಆತನು. ನಮ್ ಚರ್ಚು, ನಮ್ದು 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 ನಮ್ದಲ್ಲ. ಇದು ಯಾರ್ದಿದು? ಕ್ರಿಸ್ತಂದು. ಕ್ರಿಸ್ತನ್ ಚರ್ಚ್. ಈ ರೀತಿಯಾದಂತ ಒಂದು ಆಲೋಚನೆ. ಕ್ರಿಸ್ತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು. ದೇಹ ಎಲ್ಲ ಯಾರ ದೊರೆತನದಲ್ಲಿದೆ? ಕ್ರಿಸ್ತನ ಶಿರಸ್ಸು ಈತನ ದೊರೆತನದಲ್ಲಿದೆ. ಈತನ ದೊರೆತನದಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಮೈಂಡ್ ಏನಾಗಿರುತ್ತೆ? ಡೆಡ್ ಆಗಿರುತ್ತೆ. ಅಂಗಾಂಗಗಳಲ್ಲಿ ಏನಾಗಿರ್ತದೆ? ಚೆನ್ನಾಗಿರ್ತವೆ. ಮೈಂಡ್ ಡೆಡ್ ಆಗಿರೋದ್ರಿಂದ ಎಲ್ಲ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಕೊಟ್ಬಿಟ್ರು. ದಾನ ಮಾಡಿಬಿಡ್ತಾರೆ. ಸೊ ಅಂದ್ರೆ ಆ ಅಂಗಾಂಗಗಳು ಇದ್ದು ಕೂಡ ಏನಾಗುತ್ತೆ ಅಲ್ಲಿ? ವೇಸ್ಟ್. ಅಂದ್ರೆ ಯಾಕಂದ್ರೆ ಮೈಂಡೇ ಇಲ್ವಲ್ಲ, ಬುದ್ಧಿನೇ ಇಲ್ವಲ್ಲ, ಶಿರಸ್ಸೇ ಇಲ್ವಲ್ಲ. ಸೊ ಇವತ್ತು ನಾವು ಅರ್ಥ ಮಾಡ್ಕೋಬೇಕು, ಸಭೆಗಳು ಏನಂತಂದ್ರೆ ಅವ್ರ ಜವಾಬ್ದಾರಿ ಏನಂತಂದ್ರೆ ನಾವೆಲ್ಲರೂ ಕೂಡ ಈತನ ದೊರೆತನದಲ್ಲಿದ್ದೀವಿ. ಯಾರ ದೊರೆತನ? ಕ್ರಿಸ್ತನ ದೊರೆತನದಲ್ಲಿದ್ದೀವಿ. ಕ್ರಿಸ್ತನ ಯಜಮಾನನ ನಮಗೆ, ಆತನ ನಮಗೆ ಶಿರಸ್ಸು. ಆತನ ಹೇಳಿದಾಗೆ ನಾನು ಕೇಳಬೇಕು. ನಾನು ಒಂದು ಕೈ ಆದ್ರೆ ನೀವು ಇನ್ನೊಂದು ಕೈ. ಸಭೆಯಲ್ಲಿರ್ತಕ್ಕಂಥ ಒಬ್ಬ ಸಹೋದರ ಒಂದು ಕಾಲ ಆದ್ರೆ ಸಭೆಯಲ್ಲಿರ್ತಕ್ಕಂಥ ಇನ್ನೊಬ್ಬ ಸಹೋದರ ಇನ್ನೊಂದು ಕಾಲು. ನಾವೆಲ್ಲರೂ ಒಂದಕ್ಕೊಂದರ ಹಿತವನ್ನ ನೋಡಿ ನಾವು ಕೆಲಸ ಮಾಡಬೇಕು. ಯಾರನ್ನ ಮೆಚ್ಚಿಸ್ಬೇಕಂತ? ಯಜಮಾನನ ಮೆಚ್ಚಿಸ್ಬೇಕಂತೇಳಿ, ಶಿರಸ್ಸನ್ನು ಮೆಚ್ಚಿಸ್ಬೇಕು. ಅದಕ್ಕೆ ಹೇಳ್ತಾನೆ, ಆತನ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ದೇವರು ನಿನ್ಗೆ ಈ ಕೈಗೆ, ಈಗ ಎಡಗೈಗೆ ಇದ್ದಷ್ಟು ಶಕ್ತಿ ಬಲಗೈಗೆ ಜಾಸ್ತಿ ಇರ್ತದ, ಕಡಿಮೆ ಇರ್ತದ? ಜಾಸ್ತಿ ಇರ್ತದೆ. ಇದಕ್ಕೆ ಸ್ವಲ್ಪ ಕಡಿಮೆ ಇದ್ರೆ ಇದಕ್ಕೆ ಜಾಸ್ತಿ ಇರ್ತದೆ, ಇದಕ್ಕೆ ಜಾಸ್ತಿ ಇದ್ರೆ ಇದಕ್ಕೆ ಕಡಿಮೆ ಇರ್ತದೆ. ಈ ತಂಬಿಗೆ ಜಾಸ್ತಿ ಪವರ್ ಇದ್ರೆ ಇದು ಕಿರುಬೆರಳಿಗೆ ಕಡಿಮೆ ಇರ್ತದೆ. ದೇವರು ಯಾವುದನ್ನು ಹೆಚ್ಚೆಚ್ಚಾಗಿ ಅದು ಕಷ್ಟ ಕೊಟ್ಟೇನು ತಗೊಳ್ಳಲ್ಲ. ನಿನ್ ಶಕ್ತಿ ಎಷ್ಟಪ್ಪ ಅಷ್ಟು ನೀನ್ ಮಾಡು ಅಂತ ಹೇಳ್ತಾನೆ. ಬ್ರದರು ಇವೆಲ್ಲ ಕೆಲಸ ನನ್ನ ಕೈಲಿ ಮಾಡ್ಕಲ್ಲ, ನನ್ನ ಕೆಲಸ ಇದೇ ಮಾಡ್ತಾರ. ಎಸ್, ಅದನ್ನೇ ಮಾಡು ನೀನು, ಅದೇ ಮಾಡು ನೀನು. ಸೊ ಅದರ ಶಕ್ತಿಯ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯಿಂದ ಏನ್ ಮಾಡ್ಬೇಕು? ಒಂದು ಕ್ಷೇಮಾಭಿವೃದ್ಧಿ ಅಂತಂದ್ರೆ ಈಗ ಮೂಗು ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳಿಬೇಕು. ಈಗ ಮೂಗೇನೆ ಒಂದು ಮೊಳ ಉದ್ದ ಬೆಳಿತಂತ ಇಟ್ಕೊಳ್ಳಿ. ಮೂಗು ಇಷ್ಟುದ್ದ, ಒಂದು ಗೇಣಿದೆ, ಒಂದು ಗೇಣಿದೆ ಅಂತಂದ್ರೆ ನನ್ನನ್ನು ತಗೊಂಡೋಗಿ ಎಲ್ಲಿಡ್ತಾರೆ ಗೊತ್ತಾ? ಈ ಜಾತ್ರೆಯಲ್ಲಿ ಇದಿರ್ತಾರೆ ದೇಹ, ಇದು ಇಷ್ಟು ಮನುಷ್ಯನ ದೇಹ, ಇಲ್ಲಿಂದ ಹಾವಿಂದು ದೇಹ ಅಂತ ಹೇಳ್ಬಿಟ್ಟು ಏನೋ ಜಾತ್ರೆಯಲ್ಲಿ ಇಟ್ಟಿರ್ತಾರೆ. ಅದು ಕರೆನ ಸುಳ್ಳು ನನಗೆ ಗೊತ್ತಿಲ್ಲ. ಅವ್ರನ್ನ ನೋಡಕ್ಕೆ ಒಂದಿಷ್ಟು ಫೀಸ್ ಅಂದ್ರೆ ಒಂದು ಟಿಕೆಟ್ ಇರ್ತದೆ. ಅಯ್ಯೋ ಟಿಕೆಟ್ ನೋಡೋಣ ಬನ್ನಿ. ಏನಾಯ್ತಂದ್ರೆ ಅವರು ಎಲ್ರಿಗಿಂತಲೂ ಡಿಫ್ರೆಂಟ್ ಆಗಿದ್ದಾರೆ. ಇಷ್ಟು ಮನುಷ್ಯನ ದೇಹ ಅಂತೆ, ಇಲ್ಲಿಂದ ಹಾವಿನ ದೇಹ ಅಂತ. ಇದು ನಾವು ಕಂಡೇ ಇಲ್ವಲ್ಲ, ಕೇಳೇ ಇಲ್ವಲ್ಲ. ಸೊ ಹಾಗಾಗಿ ವಿಚಿತ್ರ. ಅದಕ್ಕೆ ಬನ್ನಿ ಆ ಕಡೆ ಹೋಗಿ ನೋಡೋಣ ಅಂತ ಹೇಳ್ತಾರೆ. ಸೊ ಅಂದ್ರೆ ಸಭೆ ಅನ್ನುವಂಥದ್ದು ಹೆಂಗ್ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮೂಗ್ ಎಷ್ಟು ಬೆಳಿಬೇಕು ಅಷ್ಟೇ ಬೆಳಿಬೇಕು, ಕೈ ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳಿಬೇಕು. ಇದು ಒಂದು ಕೈ ಈ ಒಂದು 5 ಫೀಟ್ ಉದ್ದ ಬೆಳೆದ, ಈ ಕೈ ಬೆಳೆದಿಲ್ಲ ಅಂತಂದ್ರೆ ನನ್ನ ತಗೊಂಡೋಗಿ ಎಲ್ಲಿಡ್ತಾರೆ? ಝೂ ಅಲ್ಲಿ ಇಡ್ತಾರೆ. ಇದು ಯಾವ್ದೋ ವಿಶೇಷವಾದ ಪ್ರಾಣಿ ಇದು ಅಂತ ಹೇಳ್ಬಿಟ್ಟು. ಅಂದ್ರೆ ಚರ್ಚೆಲಿ ಏನೋ ಅಂದ್ರೆ ಎಲ್ಲರೂ ಸಮಾನವಾಗಿ ಬೆಳಿಬೇಕು ಅಂತ. ಇಲ್ಲಿ ನಂದು ಅನ್ನೋದು ಬರಬಾರ್ದು. ಇಲ್ಲಿ ಯಾವತ್ತೂ ಕೂಡ ಡಾಮಿನೇಟ್ ಆಗ್ಬಾರ್ದು. ಯಾವಾಗ ಇದು ನಡಿಬೇಕು ಅಂತಂದ್ರೆ ಸಭೆಯಲ್ಲಿ ಹಿರಿಯರು ಬಂದಾಗ
ಸಭೆಯಲ್ಲಿ ಸಭಾ ಹಿರಿಯರು ಬಂದಾಗ ಇಡೀ ಸಭೆ ಏನಾಗುತ್ತೆ ಅಂತಂದ್ರೆ ಸಭಾ ಸೇವಕರು ಮತ್ತು ಸಭೆಯ ಸದಸ್ಯರೆಲ್ಲರೂ ಕೂಡ ಸಭಾ ಹಿರಿಯರಿಗೆ ಅಧೀನರಾಗ್ಬೇಕು. ಅವರು ಸಭಾ ಹಿರಿಯರು ಬರೋವರೆಗೂ ಕೂಡ ನಾವೆಲ್ಲರೂ ಕೂಡ ಏನಾಗ್ಬೇಕಂದ್ರೆ ಸಮಾನರು. ನಮ್ಮ ಒಂದು ಅಂಗ, ನನ್ನ ಕೈ ಆದ್ರೆ ನಿನ್ ಕಾಲು, ನಿನ್ ಕಾಲಾದ್ರೆ ಇವ್ರೊಂದು ಮೂಗು, ಇವ್ರ ಮೂಗಾದ್ರೆ ಅವ್ರೊಂದು ಕಿವಿ, ಇವರೊಂದು ಕಣ್ಣು. ಹಾಗಾಗಿ ಏನಾಗ್ಬೇಕಂತಂದ್ರೆ ಸಭೆ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾ ಬರಬೇಕು. ಕ್ಷೇಮಾಭಿವೃದ್ಧಿ ಹೊಂದುತ್ತಾ ಬರಬೇಕು. ಸಭೆ ಜವಾಬ್ದಾರಿ ಇದು. ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಪ್ರತಿಯೊಬ್ಬನು ಕೂಡ ಏನ್ ಮಾಡ್ಬೇಕಂತಂದ್ರೆ ತನ್ನ ಕೆಲಸ ಮಾಡ್ಬೇಕು. ನಮ್ ಕೆಲಸ ನಾವು ಮಾಡ್ಲೇಬೇಕು. ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ಕೆಲಸ ಮಾಡ್ಲೇಬೇಕು. ಇಲ್ಲ ರೀ ಅವ್ರು ನೋಡ್ಕೊತಾರ ಬಿಡ್ರಿ ಅಂತಂದ್ರೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೈಬಲ್ ಸ್ಟಡಿ ಪ್ರೋಗ್ರಾಮ್ ಇದೆ. ಬೈಬಲ್ ಸ್ಟಡಿ ಪ್ರೋಗ್ರಾಮ್ ಯಾರ್ದಿದು, ಯಾರಿಗೋಸ್ಕರ ಏರ್ಪಾಟ್ ಮಾಡಿದ್ದು? ಕೇವಲ ಈ ಸಹೋದರ ನಿಮ್ಗ್ ಮಾತ್ರನಾ? ಮಿಕ್ಕಿದವ್ರಿಗೆ ಏನು ಅವಶ್ಯಕತೆ ಇಲ್ವಂಗಾರೆ? ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗ್ತೇವೆ ನಾವು, ಇದು ನಮ್ಗೆ ಸಂಬಂಧ ಇಲ್ಲ ಬಿಡ್ರಿ, ಅಲ್ಲಿ ಪ್ರೀಚರ್ ಇದಾರೆ ಅವ್ರು ನೋಡ್ಕೋತಾರ ಬಿಡ್ರಿ, ಅವ್ರು ನೋಡ್ಕೋತಾರ ಬಿಡಿ. ಅವಾಗ ಏನಾಗುತ್ತೆ, ಈಗ ಪ್ರೀಚರ್ನ ಕೆಡ್ಸಕ್ಕೂ ಕೂಡ ನಾನೇ ಕಾರಣ ಆಗುತ್ತೆ. ಮುಂದೊಂದ್ ದಿನ ಪ್ರೀಚರ್ ಏನಂತಾನೆ, ನೀನೇ ನನ್ ಕೇಳಕ್ ಬರೋದು ಎಲ್ಲ ನಾನೇ ಮಾಡ್ತಾ ಇದ್ದೆ ಅಂತಾನೆ, ನಾನೇ ನೋಡ್ಕೋತೀನಿ ಬಿಡು ಅಂತಾನೆ. ನೀನ್ ಬರ್ತಿದ್ದಲ್ಲ, ಸಂಡೆ ಬರ್ತಿದ್ದೆ, 1-2 ತಾಸು ಕೂತ್ಕೋತಿದ್ದೆ, ಆರಾಧನೆ ಮಾಡ್ತಿದ್ದೆ, ಆಯ್ತು ನಿನ್ ಪಾಡಿಗೆ ನೀನ್ ಹೋಗ್ತಿದ್ದೆ, ಅಷ್ಟೇ ಮಾಡಿ ಹೋಗ್ ನೀನು ಅಂತಾನೆ. ಈತನ ಕೆಡೋದಕ್ಕೂ ಕೂಡ ಯಾರ ಕಾರಣ? ನಾನೇ ಕಾರಣ ಆಗ್ತೀನಿ. ನನ್ನ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದದೇ ಹೋಗೋದಕ್ಕೂ ಕೂಡ ನಾನೇ ಕಾರಣ ಆಗ್ತೀನಿ ನಾನು. ಸೊ ದೇವ್ರ ವಾಕ್ಯ ನಮ್ಮನ್ನ ಏನ್ ಹೇಳ್ತಾನೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಂದ್ರೆ ತಮ್ಮ ಕೆಲಸನ ಮಾಡ್ಬೇಕು. ಇವತ್ತು ದೇವ್ರು ನಮ್ಗೆ ಏನು ಕೆಲಸ ಕೊಟ್ಟಿಲ್ಲ ಅನ್ನುವಂಥದ್ದಿಲ್ಲ. ಎಲ್ಲಾ ದೇಹದಲ್ಲಿರುವಂತ ಅಂಗಾಂಗಗಳಿಗೂ ಒಂದಲ್ಲ ಒಂದು ಕೆಲಸ ಇದ್ದದ್ದೇ. ಅಪೆಂಡಿಕ್ಸ್ ಅಂತಿದೆ ಒಳಗಡೆ ದೇಹದಲ್ಲಿ, ಅದ್ರದ್ದು ಏನಾದ್ರು ಕೆಲಸ ಇದೆ ಅಂದ್ರೆ ಏನು ಕೆಲಸ ಇಲ್ಲ, ಸುಮ್ಮನೆ ಇರ್ತದೆ. ಅದು ಯಾಕೆ ಇಟ್ಟಿದ್ದೇನೆ ಅಂತಂದ್ರೆ ಅದ್ರೊಂದು ಏನೋ ಒಂದು ಕೆಲಸ ಇದೆ. ಅದು ಏನು ಕೆಲಸ ಇಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದು ಯಾವುದನ್ನು ವೇಸ್ಟ್ ಆಗಿ ದೇವರು ಬಾಡಿಲಿ ಇಟ್ಟಿಲ್ಲ ಪ್ರೇರೆ, ಎಲ್ಲವೂ ಕೂಡ ಉಪಯೋಗಕ್ಕೆ ಬರ್ತವೆ. ಇವತ್ತು ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿದನಂತಂದ್ರೆ ಬಿಡಿಸಿದ್ದಕ್ಕೆ ಏನಕ್ಕೆ ಸುಮ್ಮನೆ ಕೂರು ಅಂತ ಬಿಡಿಸಿದಾನ? ಇಲ್ಲ, ಸತ್ಕಾರ್ಯಗಳನ್ನ ಮಾಡುವಂತ ನಮ್ಮನ್ನು ಬಿಡಿಸಿದಾನೆ. ಏನಕ್ಕೆ ತಗೊಂಡ್ಬಂದಿದ್ದಾನೆ ಅಲ್ಲಿಂದ? ಯಾಕೆ ತನ್ನ ಮಗನನ್ನ ಮರಣವನ್ನ ಅನುಭವಿಸಿ ಆತನ ಒಂದು ಮರಣದ ಮುಖಾಂತರ, ಆತನ ರಕ್ತದ ಮುಖಾಂತರ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ, ಉದ್ದೇಶ ಏನು? ಅದು ಮಾಡಿದಂತ ಉದ್ದೇಶ ನೀನ್ ಕೆಲಸ ಮಾಡ್ಬೇಕು ನೀನು ಅಂತ. ಇಲ್ಲ ಬದಲು ನನಗೆ ಏನು ಮಾಡಕ್ ಬರಲ್ಲ ಅಂತಂದ್ರೆ ದೇವರೇ ನಿನ್ನನ್ನು ಆ ರೀತಿ ಮಾಡಿದಾನ. ಮೋಸ ಹೇಳ್ತಾನಲ್ಲ ನೆಪಗಳು, ಹಂಗಾಗತ್ತಿದಲ್ಲ. ಮೋಸ ನೆಪ ಹೇಳ್ತಾನಲ್ವಾ, ಮೋಸ ನೆಪ ಹೇಳ್ದಂಗ ಆಗತ್ತೆ ದೇವರಿಗೆ. ನಾನು ಮಾತು ಬಲ್ಲವನಲ್ಲ, ನನ್ನ ತುಟಿ ನನ್ನ ನಾಲಿಗೆ ಮಂದಾಗಿದೆ, ನನಗೆ ಭಯ ಆಗುತ್ತೆ, ಯಾರು ಕಳಿಸಿದ್ರು ಅಂತಂದ್ರೆ ಏನ್ ಹೇಳಿ, ಇವೆಲ್ಲ ನೆಪಗಳು ಇವೆಲ್ಲ. ಹಂಗಂದ್ರೆ ದೇವ್ರಿಗೆ ತಾನು ಏನ್ ಮಾಡಿದನೋ ಅದ್ರ ಬಗ್ಗೆ ದೇವ್ರಿಗೆ ಅರಿವಿಲ್ವಂಗಾರೆ? ದೇವ್ರಿಗೆ ಅರಿವಿಲ್ದಾನೆ ನಿನ್ನನ್ನು ಕಳಿಸ್ತಾನ ಮೋಶೆ. ಸೊ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಂತಂದ್ರೆ ತಮ್ಮ ಕೆಲಸನ ಮಾಡ್ಬೇಕು ಅಂತ ಹೇಳ್ತಾರೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, 2 Corinthians ಚಾಪ್ಟರ್ 8 7ನೇ ವಚನದಲ್ಲಿ, ಇದು ಮೆಕೆದೋನ್ಯದಲ್ಲಿರ್ತಕ್ಕಂತಹ ಸಭೆಗಳಲ್ಲಿ ದೇವರು ತೋರಿದಂತ ಕೃಪೆ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದಾನೆ. ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲಾ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೆಯೇ ಈ ಧರ್ಮಕಾರ್ಯದಲ್ಲಿಯೂ ಸಮೃದ್ಧರಾಗಿರ್ರಿ. ಧರ್ಮಕಾರ್ಯ ಏನ್ ಧರ್ಮಕಾರ್ಯ ಅಂತಂದ್ರೆ ಇಲ್ಲಿ ಒಂದು ಸ್ಥಾನಿಕ ಸಭೆ ಬಡತನದಲ್ಲಿದೆ, ಕಷ್ಟದಲ್ಲಿದೆ, ಇವರು ಸ್ವಲ್ಪ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಈ ಧರ್ಮ ಕಾರ್ಯದಲ್ಲಿ ನೀವು ಕೂಡ ಏನಾಗಿ ನೀವು ಪಾಲ್ಗಾರರಾಗಿ ಅಂತ ಹೇಳ್ತಾ ಇದ್ರು, ಪಾಲ್ಗಾರರಾಗಿ. ಸೊ ಆ ಪಾಲ್ಗಾರರಾಗುವುದಕ್ಕೆ ಏನಾಗಿದೆ ಅಂತಂದ್ರೆ ನೀವು ದೇವರ ಮೇಲಿನ ನಂಬಿಕೆ, 7ನೇ ವಚನ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ. ನಮ್ಮ ಪ್ರೇರಣೆಯಿಂದ ಅಂದ್ರೆ ನಿಮ್ಮಲ್ಲಿ ಇದು ಬರ್ಬೇಕಂದ್ರೆ ಕಾರಣ ಯಾರು? ನಾವು. ನಮ್ಮ ಒಂದು ಈ ಕಾರ್ಯ ನಿಮ್ಮಲ್ಲಿ ಪ್ರೇರೇಪಣೆ ಉಂಟು ಮಾಡಿದೆ. ಸೊ ಹಾಗಾಗಿ ನೀವು ಕೂಡ ಏನ್ ಮಾಡಿ ಈ ಕಾರ್ಯಕ್ರಮನ ಮಾಡಿ ಅಂತ ಹೇಳ್ತಾರೆ. ನನ್ನ ಕೈಲಿ ಮಾಡಕ್ಕಾಗಲ್ಲ ಅನ್ನೋದಕ್ಕೆ ದಾರಿನೇ ಇಲ್ಲ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ 11 ಮತ್ತು 15ನೇ ವಚನದಲ್ಲಿ, 11ನೇ ವಚನ, ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತೋ ಹಾಗೇ ನಿಮ್ಮ ಶಕ್ತಿಯಾನುಸಾರವಾಗಿ ನೆರವೇರಿಸಿ, ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ.
ಇರ್ಲಾರ್ದೇ ಇರೋದನ್ನ ದೇವ್ರು ಏನ್ ಮಾಡಲ್ಲ, ಕೇಳಲ್ಲ. ಈಗ ಸಹೋದರ ರಾಜೇಶ್ ಅವರು ಇದ್ದಾರೆ, ಬ್ರದರ್ ನನಗೆ ಏನು ಬರಲ್ಲ ಅಂತಂದ್ರೆ ದೇವ್ರು ನಿಮ್ಮ ಸುಮ್ನೆ ಆಯ್ಕೆ ಮಾಡ್ಕೊಂಡಿದ್ದಾನ? ಇಲ್ಲ, ನಿಮ್ಮಲ್ಲಿ ಏನೋ ಇದೆ, ನಿಮ್ಮಲ್ಲಿ ಏನೋ ಇದೆ. ಹಾಗಾಗಿ ಏನ್ ಮಾಡಿದಾನೆ, ದೇವ್ರು ನಿಮ್ಮನ್ನ ಕರೆದಿದ್ದಾನೆ, ತನ್ನ ಮಗನ ಸಹವಾಸ ಕರೆದಿದ್ದಾನೆ, ಅನ್ಯೋನ್ಯತೆ ಕರೆದಿದ್ದಾನೆ, ತನ್ನ ಮಗನನ್ನಾಗಿ ನಿನ್ನನ್ನು ಸ್ವೀಕಾರ ಮಾಡ್ಕೊಂಡಿದ್ದಾನೆ. ಏನಕ್ಕೆ? ನನ್ನ ಜವಾಬ್ದಾರಿ ನೆರವೇರಿಸ್ಬೇಕು, ನನ್ನ ತಂದೆಯನ್ನು ಸಂತೋಷ ಪಡಿಸ್ಬೇಕು, ಪ್ರತಿಯೊಬ್ಬನು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಯಾವಾಗ್ಲೂ ಕೂಡ ಮುಂದಾಗಿರ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸಭೆ ಏನ್ ಮಾಡ್ಬೇಕಂತಂದ್ರೆ ತಾವು ಮಾಡಿದಂತಹ ಈ ಕಾರ್ಯಗಳನ್ನ ಕುರಿತು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾನೆ. ನಾನು ಈ ಕೆಲಸ ಮಾಡಿದ್ದೀನಲ್ವಾ, ಇದರಿಂದ ಏನ್ ಲಾಭ ಆಯ್ತು, ಏನ್ ನಷ್ಟ ಆಯ್ತು ಅನ್ನೋದನ್ನ ಏನ್ ಮಾಡ್ಬೇಕು, ಪರಿಶೀಲನೆ ಮಾಡ್ಬೇಕು ಅಂತ. ಸುಮ್ನೆ ಏನೋ ಒಂದು ಜನ ನೋಡ್ಬೇಕು, ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾರಪ್ಪ ಅನ್ನೋ ರೀತಿಯಲ್ಲಿ ಮಾಡಬಾರ್ದು ಕೆಲಸಗಳನ್ನ. ಈ ಕೆಲಸ ಮಾಡಿದ್ರೆ ಸ್ಥಾನಿಕ ಸಭೆ ಇದರಿಂದ ಏನಾಗ್ಬೇಕಂತಂದ್ರೆ ಲಾಭ ಹೊಂದಬೇಕು, ಇದರಿಂದ ಮೇಲೆ ಹೊಂದಬೇಕು. ಆಮೇಲೆ ಈ ಕಾರ್ಯದಿಂದ ಇನ್ನೊಂದು ಸ್ಥಾನಿಕ ಸಭೆ ಕೂಡ ಅವ್ರು ಏನ್ ಮಾಡ್ಬೇಕು, ಮೋಟಿವೇಟ್ ಆಗ್ಬೇಕು, ಪ್ರೇರೇಪಣೆ ಆಗ್ಬೇಕು. ಅಯ್ಯೋ, ಮಂಗಳೂರು ಚರ್ಚ್ ಆಫ್ ಕ್ರೈಸ್ಟ್ ಅವ್ರು ಏನೆಲ್ಲ ಕೆಲಸ ಮಾಡ್ತಾ ಇದಾರಲ್ಲಪ್ಪ, ಅವ್ರು ನೋಡಿದ್ರೆ ಇಷ್ಟು ಜನ ಇದ್ದಾರೆ, ಏನ್ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸೊ ನಾವ್ಯಾಕೆ ಮಾಡಬಾರ್ದು ಅನ್ನುವಂತ ಪ್ರೇರೇಪಣೆ ಕೂಡ ಕೊಡ್ಬೇಕು. ಒಂದು ಎರಡನೇದ್ದು, ಈ ಕಾರ್ಯಕ್ರಮದ ಮುಖಾಂತರ ನಾವೆಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ, ಈ ಕೆಲಸದಿಂದ ದೇವರೆಷ್ಟು ಮೆಚ್ಚಿದ್ದಾನೆ, ಇದರಿಂದ ಸಭೆಗೆ ಏನ್ ಲಾಭ ಆಯ್ತು, ದೇವರ ರಾಜ್ಯ ವಿಸ್ತರಣೆಗೆ ಏನೆಲ್ಲ ಉಪಯೋಗ ಆಯ್ತು ಅನ್ನೋದೆಲ್ಲ ಏನ್ ಮಾಡ್ಬೇಕು, ನಾವೆಲ್ಲ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾನೆ, ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಗಲಾತ್ಯದವರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದೇ ವಿಷಯನೇ ಹೇಳ್ತಾನೆ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ, ಪ್ರತಿಯೊಬ್ಬರು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ ಅಂತ ಹೇಳ್ತಾನೆ. ಅಂದ್ರೆ ಸಭೆ ಸತ್ಕಾರ್ಯಗಳನ್ನು ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು, ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲಾ ಸದಸ್ಯರು ತೊಡಗಿಸ್ಕೊಳ್ಬೇಕು. 3ನೇದು ಏನಪ್ಪಾ ಅಂತಂದ್ರೆ, ಅವ್ರು ಮಾಡುವಂತ ಸತ್ಕಾರ್ಯವನ್ನ ಪರಿಶೀಲಿಸಬೇಕು ಅಂತ ಹೇಳ್ತಾನೆ. ಪರಿಶೀಲಿಸ್ಬೇಕು. ಸೊ ಇತ್ತೀಚೆಗೆ ಒಬ್ರು ಸಹೋದರರು ನನಗೊಂದು ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು, ಬ್ರದರು ನಾನು ಹೀಗೀಗೆ ನನ್ನ ಹೆಸರಿಂಗೆ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದೀನಿ, ನನಗೆ ಊಟ ಮಾಡೋದಕ್ಕೂ ಇದಿಲ್ಲ, ನನಗೆ ತುಂಬಾ ತೊಂದರೆಲಿದ್ದೀನಿ, ನನಗೆ ಸಹಾಯ ಮಾಡಿ ಅಂತಂದ್ರು. ಓಕೆ, ಗುಡ್. ಸಹೋದರ ತಾನೆ, ಕಷ್ಟದಲ್ಲಿದೆ ಅಂತಾನೆ, ಚರ್ಚ್ ಆಫ್ ಕ್ರೈಸ್ಟ್ ಮೆಂಬರ್ ಅಲ್ವಾ, ಅವ್ರು ಯಾವ ಸ್ಥಾನಿಕ ಸಭೆಯಲ್ಲಿ ಇರ್ಲಿ, ಅವ್ರಿಗೆ ನಾನು ಸಹಾಯ ಮಾಡ್ಬೇಕು, ನನ್ನ ಕರ್ತವ್ಯ. ಬಟ್ ಪರೀಕ್ಷೆ ಮಾಡ್ಬೇಕು ಈ ಕೆಲಸನ. ಏನ್ ಮಾಡ್ಬೇಕಂತಂದ್ರೆ, ನೀನು ಯಾವ ಸ್ಥಾನಿಕ ಸಭೆಯಲ್ಲಿ ನೀನು ಸದಸ್ಯನಾಗಿದ್ದಿ. ಫಾರ್ ಎಕ್ಸಾಂಪಲ್, ಮೈಸೂರು ಚರ್ಚ್ ಆಫ್ ಕ್ರೈಸ್ಟ್ ಅಲ್ಲಿ ಈ ವ್ಯಕ್ತಿ ಒಬ್ಬ ಸದಸ್ಯನಾಗಿದ್ದಾನಂತಂದ್ರೆ, ಫಸ್ಟ್ ಪ್ರಿಯಾರಿಟಿ ಆ ವ್ಯಕ್ತಿಯ ಕೊರತೆಯನ್ನು ನೀಗಿಸುವುದಕ್ಕೆ ಜವಾಬ್ದಾರಿ ಯಾರಿಗಿದೆ, ಆ ಸ್ಥಾನಿಕ ಸಭೆಗಿದೆ. ಆ ಸ್ಥಾನಿಕ ಸಭೆ ಏನ್ ಮಾಡ್ಬೇಕು, ಫಸ್ಟ್ ಆತನ ಒಂದು ಕೊರತೆಯನ್ನು ನೀಗಿಸ್ಬೇಕು, ಆತನ ಮೊದಲು ಜವಾಬ್ದಾರಿ. ಆ ಜವಾಬ್ದಾರಿ ನೆರವೇರಿಸಕ್ಕೆ ಆ ಸ್ಥಾನಿಕ ಸಭೆ ಅಶಕ್ತವಾಗಿದೆ ಅಂದಾಗ ಆ ಸ್ಥಾನಿಕ ಸಭೆ ಮುಖಾಂತರ ಏನಾಗ್ಬೇಕು, ಇನ್ನೊಂದು ಸ್ಥಾನಿಕ ಸಭೆಗೆ ವಿಷಯಗಳು ಹೋಗ್ಬೇಕು. ಬ್ರದರ್, ಈ ತರ ಒಂದು ನಮ್ಮ ಸಹೋದರ ಇದ್ದಾನೆ, ಇಂಥ ಒಂದು ಕಷ್ಟದಲ್ಲಿದ್ದಾನೆ, ಅವರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ, ನಮ್ಮ ಕೈಲಿ ಇಷ್ಟು ಶಕ್ತಿ ಇದೆ, ಸೊ ಹಾಗಾಗಿ ನೀವು ಈ ಒಂದು ಸತ್ಕಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅನ್ನುವಂತ ಒಂದು ಆಲೋಚನೆ. ಅಂದ್ರೆ ಕಮ್ಯುನಿಕೇಶನ್, ಪರಿಶೀಲನೆ ಬರಬೇಕು ಅಂತ, ಪರಿಶೀಲಿಸಬೇಕು, ಕೆಲಸಗಳನ್ನ ಪರಿಶೀಲನೆ ಮಾಡಬೇಕು ಅಂತ. ಸುಮ್ನೆ ಇವುಗಳನ್ನೆಲ್ಲ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಇದು ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗ್ಬಿಡ್ತದೆ, ನಮ್ಮನ್ನ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗ್ಬಿಡ್ತದೆ. ಸೊ ಹಾಗಾಗಿ ಸ್ಥಾನಿಕ ಸಭೆ ಏನ್ ಮಾಡ್ಬೇಕಂತಂದ್ರೆ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಸ್ಥಾನಿಕ ಸಭೆ ಏನಾಗಬೇಕಂದ್ರೆ ತಮ್ಮ ಸ್ವಂತ ಹೊರೆಯನ್ನ ತಾವು ಹೊತ್ಕೋಬೇಕು. ಸೊ ಇದು ಮೇನ್ ಪಾಯಿಂಟ್. ಅಂದ್ರೆ ಸತ್ಕಾರ್ಯಗಳನ್ನು ಮಾಡುವಾಗ ಮೊದ್ಲು ಏನ್ ಮಾಡ್ಬೇಕಂದ್ರೆ ಆ ಸತ್ಕಾರ್ಯಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ಬಹಳ ಇಂಪಾರ್ಟೆಂಟ್, ಇದೆಲ್ಲ ಆಯ್ತಲ್ಲ, ಪರಿಶುದ್ಧತೆ ಕಾಪಾಡ್ಕೋಬೇಕು, ಸಕಲ ಸತ್ಕಾರ್ಯಗಳನ್ನು ಮಾಡಲು ಸಿದ್ಧರಾಗಬೇಕು, ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲಾ ಸದಸ್ಯರು ತೊಡಗಿಸ್ಕೊಳ್ಬೇಕು, ಮತ್ತು ಆ ಸತ್ಕಾರ್ಯಗಳನ್ನ ಪರಿಶೀಲಿಸಬೇಕು. ಇದು ಒಂದು ಭಾಗ. ಇನ್ನೆರಡನೇದ್ದು ಏನಪ್ಪಾ ಅಂತಂದ್ರೆ, ಚರ್ಚಲ್ಲಿ ಭೇದಗಳಿರಬಾರ್ದು. ಒಂದನೇದ್ದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಭೇದಗಳಿರಬಾರ್ದು.
ಈ ಭೇದಗಳು ಬರಲಾರ್ದಂಗೆ ನೋಡ್ಕೋಬೇಕು. ಭೇದಗಳು ಎಲ್ಲಿ ಬರ್ತವೆ? ಡಿವಿಷನ್ಸ್ಗಳು, ಭೇದಗಳು ಎಲ್ಲಿ ಬರ್ತವೆ? ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಸಹೋದರ ರಾಜೇಶ್ ಅವರು ವೈಟ್ ಪೇಂಟ್ ಹೊಡಿಸಿದ್ದಾರೆ, ಅದು ಅವ್ರ ಟೇಸ್ಟ್. ಅದು ನನಗೆ ವೈಟ್ ಅಂದ್ರೆ ಇಷ್ಟ ಇಲ್ಲ, ನನಗೆ ಪಿಂಕ್ ಕಲರ್ ಅಂದ್ರೆ ಇಷ್ಟ ಇಲ್ಲ. ಪಿಂಕ್ ಕಲರ್ ಅಂದ್ರೆ ಇಷ್ಟ ಇಲ್ಲ. ಬ್ರದರ್ ಪಿಂಕ್ ಕಲರ್ ಓಡಿಸೋಣ ಬುದಾರ್, ಇಲ್ಲ ಬದರ್ ವೈಟ್ ಇರ್ಲಿ, ಇಲ್ಲ ಬದರ್ ನನ್ಗೆ ಪಿಂಕ್ ಅಂದ್ರೆ ಬಹಳ ಇಷ್ಟ ಬುದಾರ್, ನನ್ಗೆ ಅದೇ ಆಗ್ಬೇಕು ಬುದಾರ್. ಏನಾಯ್ತು ಇಲ್ಲಿ? ಭೇದಗಳು ಬರ್ತವೆ. ಈ ಭೇದಗಳು ಬರಬಾರ್ದು. ಏನ್ ಮಾಡ್ಬೇಕು ನಾನು? ಬ್ರದರು ಪಿಂಕ್ ಹಾಕಿದ್ರು ನಮಗೇನು ಬರೋದಿಲ್ಲ, ವೈಟ್ ಹಾಕಿದ್ರು ಕೂಡ ನಮಗೆ ಬರೋದಿಲ್ಲ. ಸೊ ನಾವಿಬ್ರು ಹೆಂಗಿರಬೇಕು? ಒಂದೇ ಅಭಿಪ್ರಾಯ ಇರಬೇಕು. ಸಹೋದರ ವೈಟ್ ಅಂತ ಹೇಳಿದಾನಲ್ವಾ, ಸರಿ ನಾನು ವೈಟ್ಗೆ ಏನಾಗ್ಬೇಕು, ನಾನು ಕಾಂಪ್ರಮೈಸ್ ಆಗಿ ನಾವಿಬ್ರು ಪ್ರೀತಿಯಿಂದ ಇರಬೇಕು. ನಮ್ಮಿಬ್ಬರ ಐಡಿಯಾಗಳು, ನಮ್ಮಿಬ್ಬರ ಆಲೋಚನೆಗಳು, ನಮ್ಮಿಬ್ಬರ ನಂಬಿಕೆಗಳು ಒಂದಾಗಿರ್ಬೇಕು. ನಮ್ಮಲ್ಲಿ ಭೇದ ಬರಬಾರ್ದು. ಆ ರೀತಿಯಲ್ಲಿ ನಾವುಗಳು ಏನ್ ಮಾಡ್ಬೇಕಂದ್ರೆ ಸಭೆ ಜವಾಬ್ದಾರಿ ಇದು, ಭೇದಗಳು ಬರಲಾರ್ದಂಗೆ ನಾವು ಕಾಪಾಡ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಸಹೋದರರು ಯಾರೋ ಒಬ್ರು ಒಂದು ಆರಾಧನೆ ಕಾರ್ಯಕ್ರಮದಲ್ಲಿ ಅವರು ಬಂದಿಲ್ಲ, ಏನ್ ಮಾಡ್ಬೇಕು ನಾವು? ಇವಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಕಾಲ್ ಮಾಡ್ಬೇಕು, ಇಲ್ಲ ಅವ್ರನ್ನ ವಿಚಾರಿಸ್ಬೇಕು. ಬ್ರದರ್ ಯಾಕೆ ಬರ್ಲಿಲ್ಲ, ಏನ್ ಸಮಾಚಾರ, ಏನಾಯ್ತು ಅಂತ ಅವ್ರನ್ನ ಕೇಳ್ಬೇಕು. ಕೇಳ್ಬಿಟ್ಟು ಅವ್ರು ಯಾವುದೇ ವಿಷಯದಲ್ಲಿ ಏನಾದ್ರು ಸ್ವಲ್ಪ ಅನುಮಾನ ಇದ್ರೆ, ಅಥವಾ ಅವ್ರು ಏನಾದ್ರು ತಪ್ಪಿದ್ರೆ, ಅಥವಾ ಯಾರದೋ ಒಂದು ವಿಷಯದಲ್ಲಿ ಅವ್ರು ಏನಾದ್ರು ಅಸಮಾಧಾನಗೊಂಡಿದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ನಾವು ಅದನ್ನ ಕವರ್ ಮಾಡ್ಬೇಕು. ಅದನ್ನ ಆ ಭೇದನ್ನ ಏನ್ ಮಾಡ್ಬೇಕು? ನಾವು ಹೋಗ್ಲಾಡಿಸ್ಬೇಕು. ಇದು ಭೇದಗಳಿರಬಾರ್ದು. ಆಮೇಲೆ ಇನ್ನೂ ಭೇದಗಳಿರಬಾರ್ದು ಎಲ್ಲಿ ಅಂತಂದ್ರೆ ಡಾಕ್ಟ್ರಿನ್ಸ್ ಗಳಲ್ಲಿ ಭೇದಗಳಿರಬಾರ್ದು. ಚರ್ಚಲ್ಲಿ ಡಾಕ್ಟ್ರಿನ್ಸ್ ಗಳಲ್ಲಿ ಭೇದಗಳಿರಬಾರ್ದು. ಡಾಕ್ಟ್ರಿನ್ಸ್ ಅಂದ್ರೆ ಸಿದ್ಧಾಂತಗಳಲ್ಲಿ ಎಲ್ಲರೂ ಕೂಡ ಏನಾಗಿರ್ಬೇಕಂದ್ರೆ ಒಂದೇ ನಂಬಿಕೆಯಿಂದ ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಭೇದಗಳು ಬರಲ್ಲ. ಅದಕ್ಕೆ ಪೌಲ ಎಫೆಸದಲ್ಲಿ ಇರ್ತಕ್ಕಂಥ ಸಭೆ ಹಿರಿಯರನ್ನ ಕರೆ ಕಳಿಸಿ ಅಪೊಸ್ತಲರ ಪುಸ್ತಕ 20ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರ್ತವೆ, ಅವು ಹಿಂಡನ್ನ ಕನಿಕರಿಸುವುದಿಲ್ಲ. ಸೊ ಹಾಗಾಗಿ ಹಿಂಡಿನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ನೀವೇನ್ ಮಾಡ್ಬೇಕು? ನೀವು ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ಬಿಟ್ಟು, ಅದಾಗ್ಯೂ ಕೂಡ ಕೆಲವರು ನಿಮ್ಮೊಳಗಿಂದಲೇ ಎದ್ದು ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ಏನ್ ಮಾಡ್ತಾರೆ? ಸಭೆಯನ್ನ ಚದುರಿಸ್ತಾರೆ. ಹಾಗಾಗಿ ಬಿ ಕೇರ್ಫುಲ್. ಬೋಧನೆ ವಿಷಯದಲ್ಲಿ ಕೂಡ ನಾವೇನ್ ಮಾಡ್ಬೇಕು? ನಾವು ಭೇದ ಬರಲಾರ್ದಂಗೆ ಯೋಚನೆ ಮಾಡ್ಬೇಕು, ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಚರ್ಚ್ ಜವಾಬ್ದಾರಿ ಇದೆ. ಸೊ ಮುಂದುವರೆದ ಭಾಗದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾರು ಭೇದ ಹುಟ್ಟಿಸ್ತಾರೋ ಅವ್ರನ್ನ ನೀವು ಗುರ್ತಿಟ್ಕೊಂಡು ಅವರಿಂದ ನೀವೇನ್ ಮಾಡ್ಬೇಕು? ನೀವು ದೂರ ಇರಬೇಕು ಅಂತ ಹೇಳ್ತಾರೆ. ಸಹೋದರ, ಭೇದಗಳು ಬಹಳ ಕೆಟ್ಟದು. ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಒಬ್ಬನು ಅಪೋಲೋಸನವನು ಪಕ್ಷ ಅಂತೆ, ಒಬ್ಬರು ಪೇತ್ರನ ಪಕ್ಷ ಅಂತೆ, ಒಬ್ಬರು ಕ್ರಿಸ್ತನ ಪಕ್ಷ ಅಂತೆ, ಇನ್ನೊಬ್ಬನು ಪೌಲನ್ ಪಕ್ಷ ಅಂತೆ. ಡಿವಿಷನ್ಸ್ಗಳು. ಸೊ ಇದು ಒಳ್ಳೇದಲ್ಲ, ಇದು ಅಭಿವೃದ್ಧಿಗೆ ಒಳ್ಳೇದಲ್ಲ ಇದು. ಸೊ ಹಾಗಾಗಿ ಭೇದಗಳಿರಬಾರ್ದು. ಈ ರೀತಿ ಭೇದ ಯಾರು ಹುಟ್ಟಿಸ್ತಾರೋ ಅವ್ರನ್ನ ಗುರ್ತಿಟ್ಟು ಅವ್ರನ್ನ ತಿದ್ದಿರಿ, ಅವ್ರನ್ನ ಸರಿಪಡಿಸಿ, ಅವ್ರ ಆಲೋಚನೆಗಳನ್ನ ಇದು ಸರಿಯಲ್ಲ, ಇದು ಅಂತೇಳಿ ಕರೆಕ್ಷನ್ ಮಾಡಿ ಅವರೆಲ್ಲರೂ ಕೂಡ ಒಂದೇ ಭಾವದಲ್ಲಿ ಬರುವಂತ ಒಂದು ಪ್ರಯತ್ನ ಮಾಡಬೇಕು. ಅವಾಗ್ಲೂ ಅವ್ರು ಕೇಳಲಿಲ್ಲ ಅಂತಂದಾಗ ಇವ್ರು ತಮ್ಮ ಸ್ವಾರ್ಥನೇ ನೆರವೇರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಈ ಭೇದ ಹುಟ್ಟಿಸ್ತಾ ಇದಾರೆ ಅಂತಂದಾಗ ಅಂತವ್ರನ್ನ ಇವೇನ್ ಮಾಡ್ಬೇಕು? ಗುರುತಿಟ್ಕೊಂಡು ಅಲ್ಲಿಂದ ನಾವು ತೊಲಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಭೇದಗಳಿರಬಾರ್ದು ಅಂತ. ಆಮೇಲೆ ಮುಂದುವರೆದ ಭಾಗದಲ್ಲಿ ಏನಾಗಬೇಕು ಅಂತಂದ್ರೆ, ಚರ್ಚು ಫಲ ಕೊಡಬೇಕು ಅಂತ ಹೇಳ್ತಾರೆ. ಫಲ ಕೊಡಬೇಕು. ಚರ್ಚ್ ಏನ್ ಮಾಡ್ಬೇಕಂದ್ರೆ ಫಲ ಕೊಡಬೇಕು. ಮೂರನೇದು, ಚರ್ಚ್ ಫಲ ಕೊಡಬೇಕು. ಅಂದ್ರೆ ಈಗೆಲ್ಲ ಜವಾಬ್ದಾರಿ ಏನಂತಂದ್ರೆ ಇಂಟರ್ನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಚರ್ಚ್ ಒಳಗಡೆ ಇರುವಂತ ಜವಾಬ್ದಾರಿಗಳು. ಇನ್ನೂ ಜವಾಬ್ದಾರಿಗಳು ಬೇರೆ ಇದೆ ಹೊರಗಡೆ ಇರುವಂತ, ಅದನ್ನೊಂದು ಹೇಳನ್ನ ಒಂದ್ಸರಿ ಗಮನಿಸೋಣ. ಇವ್ರು ಏನ್ ಮಾಡ್ಬೇಕಂತ ಅಂತಂದ್ರೆ ಪರಿಶುದ್ಧರಾಗಿರ್ಬೇಕು, ಫಲ ಕೊಡ್ಬೇಕು. ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯ ಫುಲ್ ಓದ್ಕೊಂಡ್ಬಿಡಿ ನೀವು. ಅದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆನ ನಾನು ಏನ್ ಮಾಡ್ಬಿಡ್ತೀನಿ? ನಾನು ಕಡ್ದಾಕ್ತೀನಿ ಅಂತ. ಫಲ ಕೊಡ್ಬೇಕು, ನಾನು ಬೆಳೀತಾ ಹೋಗ್ಬೇಕು, ನಾನು ಅಭಿವೃದ್ಧಿ ಆಗ್ಬೇಕು. ಕ್ರಿಸ್ತನನ್ನ ಅಂಗೀಕರಿಸಿದ ದಿನ ಮೊದಲುಗೊಂಡು ನಾನು ಇಲ್ಲಿವರೆಗೂ ಕೂಡ ಹಾಗೇ ಇದ್ದೀನಿ. ವರ್ಷಗಳು ಕಳೆದ್ರು ಕೂಡ, ದಿನಗಳು ಕಳೆದ್ರು ಕೂಡ, ತಿಂಗಳುಗಳು ಕಳೆದ್ರು ಕೂಡ ನಾನು ಯಾವಾಗ ಹೆಂಗಿದ್ನೋ ಅದೇ ಸ್ಥಿತಿಯಲ್ಲಿ ನಾನು ಇದ್ದೆ ಅಂತಂದ್ರೆ ದೇವರು ಇಷ್ಟಪಡುವಂತಹ ಒಂದು ಸ್ಥಿತಿ ಅಲ್ಲ ಅದು. ನಾನು ಅಭಿವೃದ್ಧಿ ಆಗ್ತಾ ಇರಬೇಕು, ದಿನದಿಂದ ದಿನಕ್ಕೆ ಬೆಳಿಬೇಕು. ಯಾವ್ದ್ರಲ್ಲಿ ಬೆಳಿಬೇಕು? ದೈವಿಕ ಜ್ಞಾನದಲ್ಲಿ ಬೆಳಿಬೇಕು. ಕ್ರಿಸ್ತನ ಸಾರೂಪ್ಯಕ್ಕೆ ನಾನು ಬೆಳೀತಾ ಹೋಗ್ಬೇಕು. ಅದರೊಟ್ಟೊಟ್ಟಿಗೆ ಸಂಖ್ಯೆಯಲ್ಲಿ ಕೂಡ ನಾವೇನಾಗ್ಬೇಕು? ನಾವು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ಬೇಕು. ಸತ್ಕಾರ್ಯಗಳನ್ನ ಮಾಡೋದ್ರಲ್ಲಿ ನಾವು ಬೆಳೀತಾ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಫಲ ಕೊಡಬೇಕು. ಫಲ ಕೊಟ್ಟಾಗ ದೇವರು ಆ ಫಲದಿಂದ ಮೆಚ್ಚುತ್ತಾನೆ ಅಂತ ಹೇಳ್ತಾರೆ, ಸಂತೋಷ ಪಡ್ತಾನೆ.
ಹೆಚ್ಚು ಫಲ ಕೊಡುವ ಮರಗಳನ್ನು ಏನ್ ಮಾಡ್ತಾನೆ, ಇನ್ನೂ ಹೆಚ್ಚು ಕೊಡುವ ಹಾಗೆ ಏನ್ ಮಾಡ್ತಾನೆ, ಅದಕ್ಕೆ ನೀರು ಗೊಬ್ಬರ ಹಾಕಿ ರಕ್ಷಣೆ ಮಾಡ್ತಾನೆ. ಫಲ ಕೊಡಲಾರ್ದು ಇರುವಂತದನ್ನ ಏನ್ ಮಾಡ್ತಾನೆ, 1 ವರ್ಷ ನೋಡ್ತಾನೆ, 2 ವರ್ಷ ನೋಡ್ತಾನೆ, 3, 4 ನೋಡ್ತಾನೆ. ಸೊ ಇದು ಫಲನೇ ಕೊಡ್ತಾ ಇಲ್ಲ. ಇದಿದ್ದು ಏನು ಪ್ರಯೋಜನ, ಅದಕ್ಕೆ ಏನ್ ಮಾಡ್ತಾರೆ, ಕಿತ್ತಿ ಬಿಸಾಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಚರ್ಚ್ ಫಲ ಕೊಡಬೇಕು ಅಂತ ಹೇಳ್ತಾನೆ. ಸೊ ಬಹಳ ಮುಖ್ಯವಾಗಿ ಚರ್ಚ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಸುವಾರ್ತೆಯನ್ನ ಸಾರೋದು. ಇದು ಜವಾಬ್ದಾರಿ. ಸುವಾರ್ತೆ ಸಾರಬೇಕು ಅಂತಂದ್ರೆ ಚರ್ಚ್ ಬಹಳ ದೊಡ್ಡ ಪಾತ್ರ ನಿರ್ವಹಿಸ್ತದೆ. ಸ್ಥಾನಿಕ ಸಭೆಯಿಂದ ಸುವಾರ್ತಿಕರನ್ನ ಎಬ್ಬಿಸ್ಬೇಕು. ಸುವಾರ್ತಿಕರನ್ನ ಟ್ರೈನ್ ಮಾಡಿ ಇವ್ರನ್ನ ರೆಡಿ ಮಾಡಿ ಸ್ಥಾನಿಕ ಸಭೆ ಮುಖಾಂತರ ಸುವಾರ್ತಿಕರನ್ನ ಹೊರಗಡೆ ಕಳಿಸ್ಬೇಕು. ಲೋಕದೊಳಗೆ ಸುವಾರ್ತೆಯನ್ನ ಸ್ಥಾನಿಕ ಸಭೆಯಿಂದ ಹೊರಗಡೆ ಕಳಿಸ್ಬೇಕು, ಸುವಾರ್ತೆನ ಹಬ್ಬಿಸ್ಬೇಕು, ಸುವಾರ್ತೆ ಸಾರೋದು. ರೋಮ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ವಿಶೇಷವಾದ ಮಾತನ್ನ ನಾವು ಗಮನಿಸಬೇಕು. ಸಾರದಿರುವವರಲ್ಲಿ ಕೇಳುವುದು ಹೇಗೆ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬನು ಸಾರಲೇ ಇಲ್ಲ ಅಂತಂದ್ರೆ ಒಬ್ಬನು ಕೇಳೋದಕ್ಕೆ ಹೇಗೆ ಸಾಧ್ಯ? ಆಮೇಲೆ ಕಳಿಸದೇ ಇದ್ರೆ ಅವನು ಕೇಳೋದು ಹೇಗೆ ಅಂತ ಹೇಳ್ತಾನೆ. 13ನೇ ವಚನ, 10ನೇ ಅಧ್ಯಾಯ 13ನೇ ವಚನ, ರೋಮ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರ್ತದೆ. ಕರ್ತನ ನಾಮವನ್ನ ಹೇಳಿಕೊಳ್ಳುವವರಿಗೆಲ್ಲ ರಕ್ಷಣೆ ಆಗ್ತದೆ ಅಂತೇಳಿ ಬರ್ದಿದೆ. ಸರಿ, ಈ ಕರ್ತನ ನಾಮ ಹೇಳ್ಕೊಳ್ಬೇಕು ಅಂತಂದ್ರೆ ಏನಾಗ್ಬೇಕು? ಕರ್ತನ ನಾಮ ಹೇಳ್ಕೊಳ್ಬೇಕು ಅಂತಂದ್ರೆ ಆತ ಮೊದ್ಲೇನ್ ಮಾಡ್ಬೇಕು? ಕೇಳ್ಬೇಕು. ಕೇಳಿದ್ರೆ ತಾನು ಹೇಳ್ಕೊಳಕ್ ಸಾಧ್ಯ. ಫಸ್ಟ್ ಕೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಸಾರವ್ರನ್ನ ಕಳಿಸ್ಬೇಕಲ್ಲ. ಸಾರವ್ರೇ ಹೋಗ್ಲಿಲ್ಲ ಅಂತಂದ್ರೆ ಇನ್ನು ಕೇಳೋದು ಹೇಗೆ? ಕೇಳಲಿಲ್ಲ ಅಂತಂದ್ರೆ ನಂಬೋದು ಹೇಗೆ? ನಂಬಲಿಲ್ಲ ಅಂತಂದ್ರೆ ಒಪ್ಕೊಳ್ಳೋದು ಹೇಗೆ? ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವರು ದೀಕ್ಷಾಸ್ಥಾನ ಹೊಂದ್ಕೊಳ್ಳೋದು ಹೇಗೆ? ಸೊ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ 15ನೇ ವಚನ, 14ನೇ ವಚನದಿಲ್ಲ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ, ಇಲ್ಲಿ ನೋಡಿ ಪಾಯಿಂಟ್, ಸಾರುವವರು ಏನಾಗ್ಬೇಕು? ಕಳುಹಿಸಲ್ಪಡಬೇಕು ಅಂತ. ಎಲ್ಲಿಂದ ಕಳುಹಿಸಲ್ಪಡಬೇಕು? ಸ್ಥಾನಿಕ ಸಭೆಯಿಂದ ಕಳಿಸಲ್ಪಡಬೇಕು. ಕಳಿಸಲ್ಪಡದೆ ಸಾರುವುದಲ್ಲಿ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಅಂತ ಹೇಳ್ತಾರೆ. ಹಾಗಾಗಿ ಸುವಾರ್ತೆ ಸಾರುವಂಥದ್ದು ಚರ್ಚ್ದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಈ ಸುವಾರ್ತೆಯಿಂದನೇ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡಬೇಕನ್ನುವಂಥದ್ದು ದೇವರ ಅನಾದಿ ಸಂಕಲ್ಪ. ಸೊ ಹಾಗಾಗಿ ಸಭೆ ಜವಾಬ್ದಾರಿ ಅಂತಂದ್ರೆ ಸುವಾರ್ತೆ ಸಾರೋದು ಅಂತ ಹೇಳಿದ್ರು. ಸೊ ಹೆಂಗ್ ಸಾರ್ಬೇಕು ಸುವಾರ್ತೆ ಹೆಂಗ್ ಸಾರಬೇಕು? ಒಂದೇ ಒಂದು ಉತ್ತಮವಾದಂತ ಉದಾಹರಣೆ ಹಳೆ ಒಡಂಬಡಿಕೆ ನಮಗೊಂದು ಸಿಗ್ತದೆ, ಸುವಾರ್ತೆ ಹೆಂಗ್ ಸಾರ್ಬೇಕಂತೇಳಿ. ಅದನ್ನ ನೋಡ್ಕೊಂಡು ಈ ಸೆಷನ್ ನ ಮುಗಿಸುವಂತ ಪ್ರಯತ್ನ ಮಾಡೋಣ. ಅರಸುಗಳ ಪುಸ್ತಕ, 2ನೇ ಅರಸುಗಳ ಪುಸ್ತಕದಲ್ಲಿ, 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂತ ಒಂದು ಸಂದರ್ಭ ನಡೀತದೆ. ಅದನ್ನೊಂದ್ಸರಿ ಗಮನಿಸೋಣ. 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ ಫಸ್ಟ್ ನೋಡೋಣ. 6ನೇ ಅಧ್ಯಾಯ ವಚನ 24, ಸುವಾರ್ತೆ ಹೆಂಗ್ ಸಾರಬೇಕು ಅಂತೇಳಿ. 2 Kings ಚಾಪ್ಟರ್ 6, 2 Kings ಚಾಪ್ಟರ್ 6 ವರ್ಸ್ 24, 24ನೇ ವಚನದಲ್ಲಿ, 24ನೇ ವಚನದಿಂದ. ಆಮೇಲೆ ಆರಾಮ್ಯರ ಅರಸನಾದ ಬೆನ್ಹದದನು, ಆರಾಮ್ಯರ ಅರಸ ಅಂದ್ರೆ ಆರಾಮ್ಯರು ಅಂತಂದ್ರೆ ಸಿರಿಯನ್ನರು ಅಂತ, ಸಿರಿಯನ್ನರು ಅಂತೇಳಿ. ಆರಾಮ್ಯರು ಅಂದ್ರೆ ಸಿರಿಯನ್ನರು. ಆರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು ಅಂತ ಹೇಳ್ತಾರೆ. ಬೆನ್ಹದದ್ ಯಾರು? ಆರಾಮ್ಯರ ಅರಸ, ಸಿರಿಯಾ ದೇಶದ ಅರಸ. ಈತ ಏನ್ ಮಾಡಿದಾನೆ? ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದಾನೆ. ಸಮಾರ್ಯ ಯಾವುದು ಅಂತಂದ್ರೆ ರೆಹಬಾಮನ ಕಾಲದಲ್ಲಿ ರಾಜ್ಯ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಐಕ್ಯ ರಾಜ್ಯ ಸೊಲೊಮೋನನ ಕಾಲದಲ್ಲಿ ರಾಜ್ಯ ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಈ ಕಡೆ 10 ಗೋತ್ರ, ಈ ಕಡೆ 2 ಗೋತ್ರ. ಇದು ಯಹೂದ ರಾಜ್ಯ, ಇದು ಇಸ್ರೇಲ್ ರಾಜ್ಯ.
ಇಸ್ರಾಯೇಲ್ ರಾಜ್ಯ. ಇಸ್ರಾಯೇಲ್ ರಾಜ್ಯಕ್ಕೆ 10 ಗೋತ್ರಗಳು, ಈ ಕಡೆ ಯಹೂದ ರಾಜ್ಯಕ್ಕೆ 2 ಗೋತ್ರಗಳು. ಇದಕ್ಕೆ ಮುಖ್ಯ ಪಟ್ಟಣ ಬಂದ್ಬಿಟ್ಟು ಯೆರೂಸಲೇಮು, ಈ ಕಡೆ ಸಮಾರ್ಯ ಮುಖ್ಯ ಪಟ್ಟಣ, ಕ್ಯಾಪಿಟಲ್ ಸಿಟಿ. ಇದು ಸೊಲೊಮೋನನ ಮಗನಾದಂತಹ ರೆಹಬಾಮನು ಈ ವಿಭಾಗಿಸಲ್ಪಟ್ಟಂತ ರಾಜ್ಯಕ್ಕೆ ಮೊದಲನೇ ಅರಸನಾದ್ರೆ, ಈ ಕಡೆ 10 ಗೋತ್ರಗಳಿಗೆ ಯೆರೋಬಾಮನು, ನೆಬಾಟನ ಮಗನಾದಂತಹ ಯೆರೋಬಾಮನು ಇದಕ್ಕೆ ಮೊದಲನೇ ಅರಸ ಆಗ್ತಾನೆ. ಸೊ ಈಗ ರಾಜ್ಯ ವಿಭಾಗ ಆದಾಗ ಈ ಕಡೆ 10 ಗೋತ್ರಗಳು ಇರ್ತಕ್ಕಂಥ ಈ ಒಂದು ರಾಜ್ಯಕ್ಕೆ ಇಸ್ರೇಲ್ ರಾಜ್ಯ ಅಂತ ಕರೀತಾರೆ. ಇದಕ್ಕೆ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಸಮಾರ್ಯ, ಈ ಯಹೂದ ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಯೆರೂಸಲೇಮ್. ಸೊ ಈ ಸಮಾರ್ಯಕ್ಕೆ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ ಆರಂಭದ ಅರಸನಾದಂತಹ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಏನಾಗ್ತಾನೆ ಅಂದ್ರೆ ಮುತ್ತಿಗೆ ಆಗ್ತಾನೆ. ಮುತ್ತಿಗೆ ಅಂದ್ರೆ ಏನು ರಾಜೇಶ್ ಬದ್ರ ಗೊತ್ತಾ? ಮುತ್ತಿಗೆ ಅಂದ್ರೆ ಏನು? ರೌಂಡ್ ಅಪ್ ಅಂತಂದ್ರೆ ಈಗ ರಾಜೇಶ್ ಅವ್ರ ಮನೆ ಇದೆ, ರಾಜೇಶ್ ಅವ್ರ ಮನೆಗೆ ಮುತ್ತಿಗೆ ಹಾಕಿಬಿಟ್ಟಿದೀವಿ. ಮುತ್ತಿಗೆ ಹಾಕಿದ್ವಿ ಅಂದ್ರೆ ನಿಮ್ ಮನೆಗೆ ಬಂದು ಅಟ್ಯಾಕ್ ಮಾಡ್ತೀವಿ ಅಂತಲ್ಲ, ನಿಮ್ ಮನೆ ಸುತ್ತ ಏನ್ ಮಾಡಿದೀವಿ ನಾವು? ಕಾವಲು ಇಟ್ಬಿಟ್ಟಿದೀವಿ. ನೀವು ಮನೇಲಿದ್ದವರು ಒಳಗೆ ಇರ್ಬೇಕು ಹೊರತಾಗಿ, ಹೊರಗಡೆ ಬಂದ್ರೆ ಏನ್ ಮಾಡ್ತೀವಿ ನಾವು? ನಿಮ್ಮನ್ನ ಹೊಡೆದಾಕ್ಬಿಡ್ತೀವಿ ಅಷ್ಟೇ. ಸೊ ಇದು ಮುತ್ತಿಗೆ ಅಂದ್ರೆ ಇದು. ಸಮಾರ್ಯಕ್ಕೆ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ, ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದ್ರೆ ಸಮಾರ್ಯದ ಸುತ್ತ ಬೆನ್ಹದದನ ಸೈನ್ಯ ಏನಾಗಿದೆ? ಡೇರೆಗಳನ್ನ ಹಾಕೊಂಡ್ಬಿಟ್ಟಿದೆ. ಡೇರೆಗಳನ್ನ ಹಾಕೊಂಡ್ಬಿಟ್ಟು ಈ ಸಮಾರ್ಯದ ಪಟ್ಟಣದಿಂದ ಯಾರೊಬ್ಬರು ಕೂಡ ಊರು ದಾಟಿ ಹೊರಗಡೆ ಹೋಗೋ ಹಾಗಿಲ್ಲ. ಹೋದ್ರೆ ಏನಾಗುತ್ತೆ ಅಂತಂದ್ರೆ ಒಡೆದು ಸಾಯಿಸ್ಬಿಡ್ತಾರೆ. ಸೊ ಈಗ ನೀವು ಮನೇಲಿ ಎಷ್ಟು ದಿವಸ ಅಂತ ಇರ್ತೀರಿ? ಮನೇಲಿ ರೇಷನ್ ಇರೋರ್ಗೆ ಇರ್ತಿರ್ತಾನೆ, ಊಟ ಅಕ್ಕಿ ಬೇಳೆ ಅನ್ನ ಇರೋವರ್ಗ ಇರ್ತೀರಿ. ಇದಾದ್ಮೇಲೆ ಎಲ್ಲಿವರೆಗೂ ಇರ್ತೀರಿ? ರೇಷನ್ ಒಂದಲ್ಲ ಒಂದ್ ದಿನ ಏನಾಗ್ಬೇಕಿದು ಖಾಲಿ ಆಗ್ಬೇಕು. ಖಾಲಿ ಆದ ತಕ್ಷಣ ಏನ್ ಮಾಡ್ಬೇಕು? ನೀವು ಹೊರಗಡೆ ಹೋಗ್ಲೇಬೇಕು ನೀವು ಬದುಕ್ಬೇಕಂದ್ರೆ. ಸೊ ಇದು ಮುತ್ತಿಗೆ ಅಂತಂದ್ರೆ ಇದು ಅರ್ಥ ಮುತ್ತಿಗೆ ಅಂತಂದ್ರೆ. ಈಗ ಗಮನಿಸಿ, ಈಗ ಮುತ್ತಿಗೆ ಹಾಕ್ತಾ ಇದ್ದಾನೆ ಸಮಾರ. ಈ ರೀತಿ ಮುತ್ತಿಗೆ ಹಾಕಿದಾಗ ಇದ್ದದನ್ನೆಲ್ಲವನ್ನು ತಿಂದು ಎಲ್ಲ ಖಾಲಿ ಮಾಡಿದ್ಮೇಲೆ ಘೋರವಾದಂತ ಬರಗಾಲ ಬರ್ತದೆ. ಈಗ ಇದನ್ನ ನೀವು ಆತ್ಮ ಸಂಬಂಧವಾದ ರೀತಿಯಲ್ಲಿ ಆಲೋಚನೆ ಮಾಡಿ ಒಂದ್ಸಾರಿ. ಈಗ ಸಮಾರ್ಯಕ್ಕೆ ಬೆನ್ಹದದನು, ಆರಂಭದ ಅರಸನಾದಂತ ಬೆನ್ಹದದನು ಸರ್ವಸೈನ್ಯ ಸಮೇತವಾಗಿ ಮುತ್ತಿಗೆ ಹಾಕಿದ್ದಾನೆ. ಇವತ್ತು ಆತ್ಮ ಸಂಬಂಧವಾಗಿ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಮನುಷ್ಯರಾದಂತಹ ನಮ್ಗಳನ್ನ ಯಾರು ಮುತ್ತಿಗೆ ಹಾಕಿದ್ದಾರೆ? ಇವಾಗ ಸೈತಾನ ಮುತ್ತಿಗೆ ಹಾಕ್ಬಿಟ್ಟು ಏನ್ ಮಾಡಿದಾನೆ? ನಾವ್ಯಾರು ಕೂಡ ದೇವ್ರ ಬಳಿಗೆ ಹೋಗ್ಲಾರ್ದಂಗೆ ನಮ್ಮನ್ನ ಏನ್ ಮಾಡ್ಬಿಟ್ಟಿದ್ದಾನೆ? ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ರೀತಿ ಪರಿಸ್ಥಿತಿ. ಈಗ ಏನ್ ಮಾಡಿದ್ರೆ ಘೋರವಾದಂತ ಬರ ಬಂದಿದೆ. ಆತ್ಮ ಸಂಬಂಧವಾಗಿ ಕೂಡ ನಮಗೆ ಅಂತ ಘೋರ ಬರ ಅಂತಂದ್ರೆ ನೀತಿಯನ್ನ ನಡೆಸುವುದಕ್ಕೆ ಘೋರ ಬರ. ನೀತಿ ಅನ್ನುವಂಥದ್ದೇ ಸಿಗ್ತಾ ಇಲ್ಲ ಎಲ್ಲಿ ಕೂಡ, ಧರ್ಮ ಅನ್ನುವಂಥದ್ದೇ ಸಿಗ್ತಾ ಇಲ್ಲ ಎಲ್ಲಿ ಕೂಡ, ನ್ಯಾಯ ಅನ್ನುವಂಥದ್ದೇ ಸಿಗ್ತಾ ಇಲ್ಲ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಕ್ಕಂಥ ಪ್ರಜೆಗಳು ಇದಾರ ಅಂತಂದ್ರೆ ಯಾರು ಕೂಡ ಇಲ್ಲ. ಇಂಥ ಘೋರವಾದಂತ ಬರಗಾಲ ಇಲ್ಲೂ ಕೂಡ ಬರಗಾಲ ಬಂದಿದೆ. ಎಂತ ಬರಗಾಲ ಅಂತಂದ್ರೆ ಮುತ್ತಿಗೆ ದೆಸೆಯಿಂದ 25ನೇ ವಚನ ಓದಿ. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತ್ತು. ಮುತ್ತಿಗೆ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು 80 ರೂಪಾಯಿಗಳಿಗೂ ಅರೆಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲ್ಪಟ್ಟವು ಅಂತ. ಅರೆಸೇರು ಅಂತಂದ್ರೆ ಅರ್ಧ ಸೇರು. ಮಲ, ಪಾರಿವಾಳದ ಮಲ ಅಂತಂದ್ರೆ ಪಾರಿವಾಳಗಳು ಪಿಕ್ಕೆ ಆಗ್ತಾವಲ್ಲ, ಆ ಪಿಕ್ಕೆಯಲ್ಲಿ ಏನಿರ್ತದೆ ಅಂತಂದ್ರೆ ದವಸ ಧಾನ್ಯಗಳು ಇರ್ತವೆ. ಅವು ತಿಂದಿರ್ತಾವಲ್ಲ, ಎಲ್ಲ ಹೋಗಿ ಕಾಳುಗಳೆಲ್ಲ ತಿಂದು ಬಂದಿರ್ತಾವಲ್ಲ, ಆ ಕಾಳು ಪಿಕ್ಕಿಯಲ್ಲಿ ಹಾಕಿದಾಗ ಅದೆಲ್ಲ ಕೂಡಿಸಿದಾಗ ಅವ್ರು ಏನ್ ಮಾಡ್ತಾರೆ? ತೊಳೆದು ಏನ್ ಮಾಡ್ತಾರೆ? ಅದ್ರಲ್ಲಿರುವಂತ ದವಸ ಧಾನ್ಯಗಳನ್ನ ಏನ್ ಮಾಡ್ತಾರೆ? ತಿಂತಾರೆ. ಅಂದ್ರೆ ಈಗ ಇವ್ರಿಗೆ ಎಲ್ಲಿಂದ ಬರ್ಬೇಕು ಇವಾಗ? ಯಾಕಂದ್ರೆ ಸುತ್ತ ಏನಾಗಿದೆ? ಸರೌಂಡಿಂಗು ಮುತ್ತಿಗೆ ಹಾಕಿದೆ. ಹೊರಗಡೆ ಹೋಗಿ ಒಂದಿಷ್ಟು ತರಂಗಿಲ್ಲ. ಈಗ ಪಾರಿವಾಳಗಡೆ ಏನ್ ಮಾಡ್ತಾವೆ? ಅಲ್ಲಿ ತಿಂದ್ಬಿಟ್ಟು ಪಿಕ್ಕೆ ಹಾಕಿದಾಗ ಪಿಕ್ಕೆನ ಆರಿಸ್ಕೊಂಡು ಏನ್ ಮಾಡ್ತಾ ಇದಾರೆ? ತೊಳೆದು ಬಿಟ್ಟು ಇದನ್ನ ಮಾರ್ತಾ ಇದ್ದಾರೆ. ಘೋರವಾದಂತ ಬರಗಾಲ. ಇನ್ನೂ ಘೋರವಾದ ಬರಗಾಲ ಹೆಂಗಿತ್ತಂತಂದ್ರೆ, ಅಂದ್ರೆ ಸುವಾರ್ಥ ಹೆಂಗ್ ಸಾರ್ಬೇಕು ಅನ್ನೋದನ್ನ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮುಂದೆ ಹೋಗೋಣ. ಆಮೇಲೆ 26ನೇ ವಚನ. ಒಂದು ದಿವಸ ಇಸ್ರಾಯೇಲರ ಅರಸನು ಪೌಳಿಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೇ, ನನ್ನ ಒಡೆಯನೇ, ನನ್ನನ್ನು ರಕ್ಷಿಸು ಎಂದು ಮೊರೆ ಇಟ್ಟಳು. ಅರಸನು ಆಕೆಗೆ, ಯೆಹೋವನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸುವುದು? ಕಣದಲ್ಲಾಗಲಿ, 27ನೇ ವಚನ, ಕಣದಲ್ಲಾಗಲಿ, ಕಣದಲ್ಲಂತಂದ್ರ ಕಣ ರಾಶಿ ಮಾಡಿರ್ತಾರಲ್ಲ, ಆಲ್ರೆಡಿ ಕಣ ಮಾಡ್ಕೊಂಡೆಲ್ಲ ಹೋಗಿರ್ತಾರೆ. ಕಣದಲ್ಲಾಗಲಿ
ದ್ರಾಕ್ಷಿ ಅಲೆಯಲ್ಲಾಗಲಿ, ಅಲೆ ಅಂತಂದ್ರೆ ಆ ದ್ರಾಕ್ಷಿರನ್ನ ತುಳಿತಾರಲ್ಲ ತೊಟ್ಟಿ, ಆ ಗಾಣದಲ್ಲಾಗ್ಲಿ ಏನೇನು ಹುಡುಕ್ತೀವಿ ಏನಂತಂದ್ರೆ ಏನಾದ್ರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು ಅಂತ ಹೇಳ್ತಾನೆ. ಏನಾದ್ರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದೋ ಎಂದು ಕೇಳಿದನು. ಆಗ ಆಕೆಯು, ಆ ಸ್ತ್ರೀಯು, ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಇವತ್ತು ಅವನನ್ನು ತಿಂದು ಬಿಡೋಣ. ಎಂತ ಘೋರರಿದು, ಮಗನ್ನ ಏನ್ ಮಾಡೋಣ, ಬೇಯಿಸ್ಕೊಂಡು ತಿನ್ನೋಣ ಅಂತ. ಇಂಥ ಘೋರವಾದಂತ ಬರಗಾಲ. ಇಂಥ ಬರಗಾಲದಲ್ಲಿ ಏನಾಗ್ತದಂತಂದ್ರೆ ಈ ರೀತಿ ಪರಿಸ್ಥಿತಿ. ಮಗನನ್ನ ಇಬ್ರು ತಾಯಂದ್ರು ಬರ್ತಾರೆ, ಇವತ್ತು ನಿನ್ ಮಗನ್ನ ಕೊಂದು ತಿನ್ನೋಣ, ನಾಳೆ ನನ್ ಮಗನ್ನ ಕೊಂದು ತಿನ್ನೋಣ, ತಿಂದುಬಿಟ್ಟು ನಮ್ಮ ಹೊಟ್ಟೆ ಹಸಿವನ್ನ ನಿಗಿಸ್ಕೊಳ್ಳೋಣ ಅನ್ನುವಂತ ಬರ ಪರಿಸ್ಥಿತಿ. ಇದನ್ನ ಕೇಳ್ಬಿಟ್ಟು ಅರಸ, ಅಯ್ಯೋ ದೇವ್ರ ಏನಿದು ಅಂತಂತಾನೆ. ಅಂದ ಸಂದರ್ಭದಲ್ಲಿ ಎಲೀಷ ಬರ್ತಾನೆ, ಅವಾಗ ಎಂಟ್ರಿ ಆಗ್ತಾನೆ. ಏಳನೇ ಅಧ್ಯಾಯ ನೋಡಿ, 7ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯು, ಜವಗೋಧಿಯು 24 ಸೇರಿನಂತೆಯು ಮಾರಲ್ಪಡುವುದು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನಾದ ಅಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನನು. ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಅಂತ. ಅಂದ್ರೆ ಇಂಥ ಘೋರವಾದ ಬರ ಏನಾಗುತ್ತದೆ, ಪರಿಹಾರ ಆಗುತ್ತೆ. ಬೆಳಿಗ್ಗೆನೆ ಏನಾಗುತ್ತೆ ಅಂತಂದ್ರೆ ಜವೆ ಗೋಧಿ 12 ಸೇರು, ಆಮೇಲೆ 12 ಸೇರು, ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆ, ಜವಗೋಧಿ 24 ಸೇರಿನಂತೆ ಮಾರಲ್ಪಡ್ತದೆ ಅಂತ ಹೇಳ್ತಾರೆ. 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, ಜವಗೋಧಿ ಹಿಟ್ಟು 24 ಸೇರು. ಇದು ಹೆಂಗ್ ಸಾಧ್ಯ? ಇದು ದೇವರ ಆಕಾಶ ತೆರೆದ್ರು ಕೂಡ ಅದು ಸಾಕಾಗಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟು ಘೋರವಾದಂತ ಬರಗಾಲ ಅಂತ. ಈ ರೀತಿ ಘೋರವಾದ ಬರಗಾಲ ಬಂದಾಗ 3ನೇ ವಚನದಲ್ಲಿ ನೋಡಿ ಒಂದು ವಿಶೇಷವಾದಂತ ಸಂದರ್ಭ ಬರ್ತದೆ. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ರು ಸಾಯಬೇಕು, ಆದ್ದರಿಂದ ಹೊರಟು ಹೋಗಿ ಆರಂಭರ ಪಾಳ್ಯವನ್ನು ಸೇರೋಣ, ಅವರು ನಮ್ಮನ್ನು ಉಳಿಸುವುದಾದ್ರೆ ಉಳಿಸಲಿ, ಕೊಲ್ಲುವುದಾದ್ರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳಯಕ್ಕೆ ಹೊರಟರು. ಅವರು ಪಾಳಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. 6ನೇ ವಚನ, ಕರ್ತನು ಆರಾಮ್ಯರ ಪಾಳ್ಯದವರಿಗೆ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಘೋಷವು ಕೇಳಿಸುವಂತೆ ಮಾಡಿದ್ರಿಂದ ಅವರು ಇಸ್ರಾಯೇಲರ ಅರಸನು ಇತ್ತಿಯ ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳ್ಯದಲ್ಲಿದ್ದದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು ಅಂತ ಹೇಳಿದ್ರು. 8ನೇ ವಚನ, ಆ ಕುಷ್ಠರೋಗಿಗಳು ಪಾಳ್ಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ರು. 9ನೇ ವಚನ ಬಹಳ ಇಂಪಾರ್ಟೆಂಟ್. ಆ ನಂತರ ಅವರು, ಇದು ಶುಭದ ವಾರ್ತೆಯ ದಿವಸವಾಗಿದೆ. ಏನಿದು? ಶುಭದ ವಾರ್ತೆಯ ದಿವಸವಾಗಿದೆ. ಯಾವುದು ಶುಭದ ವಾರ್ತೆ? ಘೋರವಾದಂತ ಬರಗಾಲವನ್ನ ನಿವಾರಿಸುವಂತ ಶುಭದ ವಾರ್ತೆ ಇದು. ಶುಭದ ವಾರ್ತೆ. ಅಲ್ಲಿ ನೋಡಿ ಕೆಳಗಡೆ ಒಂದು ಮಾತಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಅಂದ್ರೆ ಸುವಾರ್ತೆನ ಏನ್ ಮಾಡ್ಬೇಕು ನಾವು? ಸಾರಬೇಕು ಇದನ್ನ, ಶುಭದ ವಾರ್ತೆ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ? ಹೆತ್ತ ಮಕ್ಕಳನ್ನ ಏನ್ ಮಾಡ್ತಾ ಇದಾರೆ? ಇಬ್ರು ತಾಯಂದ್ರು ಕೊಂದು ತಿಂತಾ ಇದ್ದಾರೆ. ಇಂಥ ಘೋರವಾದ ಬರಗಾಲ, ಇಂಥ ಶುಭದ ವಾರ್ತೆಯನ್ನ ನಾವು ಸಾರದೇ ಇರುವುದು ಅಕ್ಷಮ್ಯ ಅಪರಾಧ. ಇಷ್ಟಕ್ಕೂ ಕುಷ್ಠರೋಗಿಗಳು ಊರು ಹೊರಗಡೆ ಇರ್ಬೇಕಾ, ಊರು ಒಳಗಡೆ ಇರ್ಬೇಕಾ? ಮೋಶ ಧರ್ಮಶಾಸ್ತ್ರ ಪ್ರಕಾರ ಊರು ಹೊರಗಡೆ ಇರ್ಬೇಕು ಅವರು. ಸೊ ಈಗ ಅವರು ತಮ್ಮ ಕುಷ್ಠರೋಗ ಇದೆ ಅನ್ನೋದನ್ನು ಕೂಡ ಅವರು ಮರ್ತು ಬಿಟ್ಟು, ಅವ್ರು ಏನ್ ಬೈತಾರೋ ಬೈಲಿ, ಹೊಡಿತಾರೋ ಹೊಡಿಲಿ, ನಮಗ್ ಏನಂತ ಅನ್ಲಿ, ಆದ್ರೆ ಈ ಶುಭದ ಸುವಾರ್ತೆಯನ್ನ ನಾವೇನ್ ಮಾಡ್ಬೇಕು? ನಾವಲ್ಲಿ ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ಸೊ ಈ ರೀತಿ ನಮ್ಮ ಮನಸ್ಸಲ್ಲಿ ಏನ್ ಮಾಡ್ಬೇಕಂತಂದ್ರೆ ಈ ಆಲೋಚನೆ ನಮ್ಮಲ್ಲಿ ಬರಬೇಕು. ಜನ ನಮಗೆ ಹೊಡಿತಾರೋ ಬಡಿತಾರೋ, ಅವ್ರು ಬೇಜಾರು ಮಾಡ್ಕೋತಾರೋ, ಇವರು ನಮ್ಮನ್ನ ತಿರಸ್ಕಾರ ಮಾಡ್ತಾರೋ, ಇವೆಲ್ಲ ನಮ್ಮನ್ನು ಬದಿಗಿಟ್ಟು ಆತ್ಮಗಳನ್ನ ರಕ್ಷಿಸುವುದಕ್ಕೆ ದೇವರು ನಮ್ಗೆ ಏನ್ ಮಾಡಿದಾನೆ ಅಂದ್ರೆ ಯೇಸು ಕ್ರಿಸ್ತನ ಶುಭದ ಸುವಾರ್ತೆಯನ್ನ ನಮ್ಮ ಕೈ ಕೊಟ್ಟಿದ್ದಾನೆ. ಥೆಸಲೋನಿಕದವರಿಗೆ ಪತ್ರಿಕೆಯಲ್ಲಿ
ಪೌಲ ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾದಂತ ಮಾತು. ನಮ್ಮ ಮಾತು ಅಬದ್ಧವಲ್ಲ, ಅಶುದ್ಧವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನ ನಮ್ಮ ವಶಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಸುವಾರ್ತೆ ಸಾರುವಂತ ಜವಾಬ್ದಾರಿಯನ್ನ ದೇವ್ರು ಏನ್ ಮಾಡಿದಾನೆ ಅಂತಂದ್ರೆ ಸಭೆಗೆ ಒಪ್ಪಿಸ್ಕೊಟ್ಟಿದ್ದಾನೆ. ಸಭೆನೇ ಮಾಡ್ಬೇಕು, ಅದನ್ನ ಸಭೆನೇ ಮಾಡ್ಕೊಡ್ಬೇಕಂತಂದ್ರೆ ಈಗ ನಾವು ಸುಮ್ಮನೆ ಇರಕ್ಕಾಗ್ತದ? ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಯಾಕೆಂದ್ರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ. ದೇವರು ಯೋಗ್ಯರೆಂದೆಣಿಸಿ ಯಾವುದನ್ನ ಯಾರ ಕೈಗೆ ಒಪ್ಪಿಸ್ಕೊಟ್ಟಿದ್ದಾನೆ? ಇವಾಗ ಸುವಾರ್ತೆಯನ್ನ ಸಭೆ ವಶಕ್ಕೆ ವಹಿಸ್ಕೊಟ್ಟಿದ್ದಾನೆ. ನೀನ್ ತಗೋ, ರೆಸ್ಪಾನ್ಸಿಬಿಲಿಟಿ ತಗೋ ಅಂತ. ನಮ್ಮನ್ನು ಯೋಗ್ಯ, ನನ್ನ ಮಗ ಕರೆಕ್ಟ್ ಆಗಿದ್ದಾನೆ, ಇದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ತಂದೆ ತನ್ನೆಲ್ಲ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ಇನ್ನೇನು ನಾನು ಸ್ವಲ್ಪ ದಿವಸದಲ್ಲಿ ಸತ್ತೋಗ್ತೀನಿ ಅಂದಾಗ ಹಿರಿ ಮಗನ್ನ ಅಥವಾ ತಾನು ಪ್ರೀತಿ ಮಾಡುವಂತ, ತಾನು ನಂಬುವಂತ ಮಗನನ್ನ ಕರೆದು ಬಿಟ್ಟು ಇಡೀ ಮನೆ ಜವಾಬ್ದಾರಿನ ಯಾರಿಗೆ ಕೊಡ್ತಾನೆ? ಮಗನ ಕೈ ಕೊಡ್ತಾನೆ. ಯಾಕೆಂತಂದ್ರೆ, ಮಗನೇ ನೀನು ಅದಕ್ಕೆ ಸೂಟಬಲ್, ನೀನು ಅರ್ಹ ಇದ್ದಿ, ನೀನು ಅದನ್ನ ಕಾಪಾಡ್ತಿದ್ದೀನಿ, ನನ್ನ ಕಷ್ಟ ಏನಂತ ಗೊತ್ತು ನಿನಗೆ, ನನಗೆ ನೀನು ಮೋಸ ಮಾಡೋದಿಲ್ಲ, ನೀನ್ ನ್ಯಾಯವಾಗಿ ನಡ್ಕೊಳ್ತೀಯ, ಮಿಕ್ಕಿದವ್ರನ್ನೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ತೀಯ ಅಂತೇಳಿ ತನ್ನ ಜವಾಬ್ದಾರಿಯನ್ನು ಆತನಿಗೆ ವಹಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಇವತ್ತು ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಯಾರ ವಶಕ್ಕೆ ಕೊಟ್ಟಿದ್ದಾನಂತಂದ್ರೆ ತನ್ನ ಮಗನ ಸಭೆಗೆ ವಹಿಸ್ಕೊಟ್ಟಿದ್ದಾನೆ. ಜವಾಬ್ದಾರಿ ಇದು, ಸಭೆ ಜವಾಬ್ದಾರಿ ಇದು. ಈ ಜವಾಬ್ದಾರಿ ಏನಂತಂದ್ರೆ, ಯಾವ ರೀತಿ ಕುಷ್ಠರೋಗಿಗಳು ಘೋರವಾದಂತ ಬರಗಾಲದಲ್ಲಿ ತತ್ತರಿಸ್ತಕ್ಕಂತಹ ಜನಗಳಿಗೆ ಶುಭದ ವಾರ್ತೆಯನ್ನು ಸಾರೋದಕ್ಕೆ ಅವರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ, ತಾವು ಯಾವ ಪರಿಸ್ಥಿತಿಯಲ್ಲಿ ಇದು ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಶುಭದ ಸುವಾರ್ತೆಯನ್ನು ಸಾರಿದ್ರಲ್ಲ, ಅವ್ರಿಗಿಂತಲೂ ಹೆಚ್ಚಾಗಿ ಇವತ್ತು ಸಭೆ ಏನಾಗಿದೆ ಅಂದ್ರೆ ಈ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ಹೇಳ್ತಾನೆ. ದೊಡ್ಡ ಜವಾಬ್ದಾರಿ ಇದು, ದೊಡ್ಡ ಜವಾಬ್ದಾರಿ ಇದು. ಸೊ ಹಾಗಾಗಿ ಯೇಸು ಕ್ರಿಸ್ತನು ಗ್ರೇಟ್ ಕಮಿಷನ್ ಮತ್ತನ್ ಬರೆಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ, ಮಾರ್ಕನ್ ಬರೆಸುವಾರ್ತೆ 16ನೇ ಅಧ್ಯಾಯ 15-16ನೇ ವಚನದಲ್ಲಿ ಗ್ರೇಟ್ ಕಮಿಷನ್ ಇದು. ಹೋಗಿರಿ ಜಗತ್ತಿಗೆಲ್ಲ ಏನ್ ಮಾಡ್ರಿ, ನೀವು ಸುವಾರ್ತೆಯನ್ನ ಸಾರೋದು ನಿಮ್ ಕೆಲಸ ಅಷ್ಟೇ. ನಂಬ್ತಾನೋ ಬಿಡ್ತಾನೋ ಅದು ಅವ್ರ ಕೆಲಸ, ಅದು ಅವ್ರ ಕೆಲಸ ಅಷ್ಟೇ. ಕ್ರಿಸ್ತನ ಪ್ರತ್ಯಕ್ಷತೆ ಆಗುವ ಸಮಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆ ಅನ್ನುವಂಥದ್ದು ಸಾಕ್ಷಿಗೋಸ್ಕರ ಸಾರಲ್ಪಡಬೇಕು ಅಂತ ಹೇಳ್ತಾರೆ. ಸಾಕ್ಷಿಗೋಸ್ಕರ ಅವ್ರ ಕಿವಿಗೆ ಸುವಾರ್ತೆ ಮುಟ್ಟಿರ್ಬೇಕು, ಅವ್ರ ಕಿವಿಗೆ ಸತ್ಯ ಮುಟ್ಟಿರ್ಬೇಕು. ಸಭೆ ಅಂದ್ರೇನು, ಸಭೆ ಜವಾಬ್ದಾರಿ ಅಂತಂದ್ರೇನು, ಇವೆಲ್ಲ ಮುಟ್ಟಬೇಕು. ದೇವರ ಸಂಕಲ್ಪದ ಸಂಗತಿಗಳು ಮುಟ್ಟಬೇಕು ಅವ್ರಿಗೆ. ಹೆಂಗ್ ಮಾಡ್ತಾರೋ ಮಾಡಿ. ನೀನ್ ಹಾಡಾಡ್ತೀಯೋ, ಹಾಡಿನ ಮುಖಾಂತರ ಸುವಾರ್ತೆ ಸಾರ್ತೀಯೋ ಸಾರು, ಇಲ್ಲ ನೀನು ಪತ್ರಿಕೆ ಬರಿತೀಯಾ, ಬರವಣಿಗೆಯಿಂದ ನೀನ್ ಮಾಡ್ತೀಯಾ, ಬರೆದ್ಬಿಟ್ಟು ಸುವಾರ್ತೆ ಸಾರು. ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಟ್ಟುಬಿಟ್ಟು ನೀನು ಸುವಾರ್ತೆ ಸಾರ್ತೀಯಾ, ಸಾರು. ಯೂಟ್ಯೂಬ್ಸ್ ಇದೆ, ಫೇಸ್ಬುಕ್ಸ್ ಇದೆ, ಸಾಮಾಜಿಕ ಮಾಧ್ಯಮಗಳಿದಾವೆ, ಇವುಗಳನ್ನು ಬಳಸ್ಕೊಂಡು ಮಾಡ್ತೀಯಾ, ಮಾಡು. ದೇವ್ರನ್ನ ಏನ್ ತಳಂತ ಕೊಟ್ಟಿದ್ದಾನೋ ಅದ್ರ ಮುಖಾಂತರ ಏನ್ ಮಾಡ್ಬೇಕು, ನೀನು ಕೆಲಸನ ಜಾರಿಗೊಳಿಸ್ತಾ ಇರಬೇಕು, ಮಾಡ್ತಾ ಇರ್ಬೇಕು ಕೆಲಸ. ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್. ಇದು ಈ ಸುವಾರ್ತೆ ಸಾರೋದು ಎಂತದ್ದು ಅಂತಂದ್ರೆ ಸತ್ತವರನ್ನ ಬದುಕಿಸುವಂತ ಕಾರ್ಯಕ್ರಮ. ಇದು ಸತ್ತವರನ್ನ ಬದುಕಿಸುವಂತ ಕಾರ್ಯಕ್ರಮ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1-2ನೇ ವಚನದಲ್ಲಿ ಹೇಳ್ತಾನೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತ ಪ್ರತಿ ಮನುಷ್ಯರನ್ನ ಇವತ್ತು ಯೇಸು ಕ್ರಿಸ್ತನು ಬದುಕಿಸ್ತಾ ಇದ್ದಾನೆ ಅಂತಂದ್ರೆ ಆ ಬದುಕಿಸುವಂತ ಸುವಾರ್ತೆಯನ್ನ ಸಾರಬೇಕಾದಂತ ಜವಾಬ್ದಾರಿ ಇವತ್ತು ಸಭೆದು. ಹಾಗಾಗಿ 1ನೇ ಅರಸುಗಳ ಪುಸ್ತಕ 2ನೇ ಅರಸುಗಳ ಪುಸ್ತಕ 6 ಮತ್ತು 7ನೇ ಅಧ್ಯಾಯನ ನೀವು ಸಂಪೂರ್ಣವಾಗಿ ಓದಿ ಅದರಲ್ಲಿರ್ತಕ್ಕಂಥ ಒಂದು ವಿಷಯನ್ನ ನೀವು ಆಲೋಚನೆ ಮಾಡಿ, ಭೌತಿಕವಾದಂತ ಆ ಒಂದು ಪರಿಸ್ಥಿತಿಯೇ ನಮಗೆ ಇಷ್ಟೊಂದು ವೈಭವಯುತವಾಗಿ ಕಾಣಿಸುವಾಗ ಆತ್ಮ ಸಂಬಂಧವಾದಂತಹ ಈ ವಿಷಯ ನಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್. ಇವತ್ತು ಬರಗಾಲ ಬಂದ್ಬಿಟ್ಟಿದೆ ಲೋಕದಲ್ಲೆಲ್ಲ, ಜನಗಳಿಗೆ ಸತ್ಯ ಗೊತ್ತಿಲ್ಲ. ಮನುಷ್ಯರ ಕಲ್ಪಿತವಾದಂತ ಕಟ್ಟಳೆಗಳಿಗೆ ಜನರು ಗುಲಾಮರಾಗಿ ಆತ್ಮ ಸಂಬಂಧವಾದಂತ ವಿಷಯಗಳಲ್ಲಿ ಘೋರವಾದಂತ ಬರಗಾಲದಲ್ಲಿದ್ದಾರೆ. ಅವರೆಲ್ಲ ರಂಜನೆಯ ಮಾತುಗಳಿಗೆ ಮುಗಿಬಿದ್ದು ದೈವಿಕ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳದೆ, ದೈವಿಕ ಚಿಂತನೆಗಳಿಗೆ ಒಳಗಾಗದೆ ಎಷ್ಟೋ ಜನರು ಘೋರವಾದಂತ ಬರಗಾಲದಲ್ಲಿದ್ದಾರೆ. ಅಂತವರಿಗೆ ಏನ್ ಮಾಡ್ಬೇಕಂತಂದ್ರೆ ವಿಪುಲವಾದಂತಹ ಸುಭೀಕ್ಷತೆಯುಳ್ಳಂತಹ ಆಹಾರವನ್ನ ಇವತ್ತು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಸಮೃದ್ಧಿಕರವಾದಂತಹ ಒಂದು ವಾತಾವರಣವನ್ನ ದೇವರು ಕ್ರಿಸ್ತನಲ್ಲಿ ನಮಗೆ ದಯಪಾಲಿಸಿದ್ದೇನೆ ಅನ್ನುವಂತಹ ಶುಭದ ಸಂದೇಶವನ್ನು ನಾವು ಏನ್ ಮಾಡ್ಬೇಕಂದ್ರೆ ಒತ್ಕೊಂಡು ಹೋಗ್ಬೇಕು. ಜವಾಬ್ದಾರಿ ನಮ್ಮದು, ಸುವಾರ್ತೆ ಸಾರೋದು. ಇದು ಸಭೆ ಜವಾಬ್ದಾರಿ, ಇದು ಸಭೆ ಜವಾಬ್ದಾರಿ. ಇದು
ಅದನ್ನ ನಾವು ಮಾಡ್ಲೇಬೇಕು ಇವತ್ತು. ಇವತ್ತು ಇಂಥ ವಿಷಯಗಳಲ್ಲಿ ಇವತ್ತು ತುಂಬಾ ಜನರು ಏನಾಗ್ತಾ ಇದಾರೆ ಅಂತಂದ್ರೆ, ಸತ್ಯನ ಗೊತ್ತಿರ್ತಕ್ಕಂಥವ್ರು ನ್ಯೂಟ್ಲಾಗ್ಬಿಟ್ಟಿದ್ದಾರೆ. ನ್ಯೂಟ್ಲು, ಆ ಕಡೆ ಮುಂದಕ್ಕೂ ಹೋಗ್ತಾ ಇಲ್ಲ, ಹಿಂದಕ್ಕೂ ಬರ್ತಾ ಇಲ್ಲ, ಸುಮ್ಮನೆ ನ್ಯೂಟ್ಲಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ತಮ್ಮಗಳಿಗೆ ಒಂದು ಸರ್ಕಲ್, ಆ ಸರ್ಕಲ್ ದಾಟಿ ಆಚೆಗೆ ಹೋಗ್ಬಾರ್ದು. ಆಚೆ ಹೋಗೋರು ಕೂಡ ಯಾಕೆ ಹೋಗ್ತಿ ಬಿಡಪ್ಪ, ಸಾಕಿಷ್ಟು ಮಾಡ್ಕೊಂಡು ಹೋಗೋಣ, ನಮ್ ಜನರೇಷನ್ ಹಿಂಗ್ ಮಾಡ್ಕೊಂಡಿದ್ದು, ನೆಕ್ಸ್ಟ್ ಜನರೇಷನ್ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇನೆ. ಸಂಡೆ ಬರೋಣ, 6ನೇ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಎಲ್ರಿಗೂ ಹಲೋ ಹಾಯ್ ಬಾಯ್ ಅನ್ನೋಣ, ಹೋಗೋಣ. ಇವತ್ತು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಸ್ಥಾನಿಕ ಸಭೆಗಳು ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ಅಂತಂದ್ರೆ, ನನ್ನ ಕಿವಿಗೆ ಒಂದು ವಿಷಯ ಬಿಟ್ಟು ಏನಂತಂದ್ರೆ, ಸ್ಥಾನಿಕ ಸಭೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಷ್ಟು ಜನ ಮೆಂಬರ್ಸ್ ಹೆಸರು ಬರ್ಕೊಳ್ಳೋದು, ಹೆಸರು ಈ ಕಡೆ ಒಂದು ಕಾಲಮ್ ಅಲ್ಲಿ ಹೆಸರು ಬರ್ಕೊಳ್ಳೋದು, ಅವ್ರದ್ದು ಡೇಟ್ ಆಫ್ ಬರ್ತ್, ಹುಟ್ಟಿದ ಹಬ್ಬ, ಡೇಟ್ ಆಫ್ ಬರ್ತ್, ಮ್ಯಾರೇಜ್ ಆನಿವರ್ಸರಿ, ಮತ್ತೆ ಅವ್ರ ಮಕ್ಕಳ ಡೇಟ್ ಆಫ್ ಬರ್ತ್, ಮತ್ತೆ ಅವ್ರ ಮಕ್ಕಳದ ಏನಾದ್ರು ಸ್ಪೆಷಲ್ ಅಕೇಶನ್ಸ್ಗಳು ಅವೆಲ್ಲ ಬರ್ಕೊಂಡು ಅವ್ರವ್ರ ಡೇಟ್ಗಳಿಗೆ ಅವ್ರಿಗೆ ವಿಶ್ ಮಾಡೋದು, ಅವ್ರ ಆ ಕಾರ್ಯಕ್ರಮಗಳಲ್ಲಿ ಸಭೆ ಕೆಲಸ ನೋ ನೆವರ್. ಅಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ಸಭೆಗಳು ಕೇವಲ ಒಂದು ಕಾಟಾಚಾರಕ್ಕೆ ಸೀಮಿತ ಆಗ್ಬಿಟ್ಟಿದ್ದೇವೆ ಅಷ್ಟೇನೆ. ಯಾರೋ ಒಬ್ರು ಬಂದು ಚರ್ಚ್ ಕಟ್ಟಿಸ್ಕೊಟ್ಬಿಟ್ಟಿದ್ದಾರೆ, ಆ ಚರ್ಚ್ ಬಿಲ್ಡಿಂಗ್ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಿಜವಾದ ಚರ್ಚ್ ಬಿಲ್ಡಿಂಗ್ ಕಟ್ಟುವಂತ ಕೆಲಸ ಕಾರ್ಯಕ್ರಮಗಳು ನಡೀತಾ. ನಿಜವಾದ ಆಲಯಗಳು ಯಾರು? ನಾವೇ ಆಲಯ. ನಶಿಸು ಹೋಗ್ತಕ್ಕಂಥ ಆತ್ಮಗಳನ್ನ ರಕ್ಷಿಸುವಂತಹ ಜವಾಬ್ದಾರಿಯನ್ನ, ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ದೇವರು ತನ್ನ ಮಗನ ಸಭೆ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನ ನೆರವೇರಿಸ್ಬೇಕು ನಾವು. ಕೇವಲ ಭೌತಿಕವಾದಂತಹ ಕಟ್ಟಡಗಳ ಮೇಲೆ ದೃಷ್ಟಿಕೋನ ಇಟ್ಕೊಂಡು ಆ ಕಟ್ಟಡಗಳನ್ನ ಕಾಪಾಡ್ಕೊಂಡು ಹೋಗ್ಬೇಕು ನಾವು. ಆ ಸಭೆಗೆ ಸಂಬಂಧಪಟ್ಟಂತ ದುಡ್ಡು ಇದೆಯಲ್ಲ, ಆ ದುಡ್ಡನ್ನ ಕಾಪಾಡ್ಕೊಂಡು ಹೋಗ್ಬೇಕು ನಾವು. ಆ ದುಡ್ಡನ್ನ ಇನ್ನಷ್ಟು ಬಡ್ಡಿಗೆ ಬಡ್ಡಿ ಬೆಳೆಸುವಂತ ರೀತಿಯಲ್ಲಿ ಬೆಳೆಸ್ಬೇಕು ನಾವು. ಬರೀ ಇದರಲ್ಲೇ ಹೋಗ್ತಾ ಇದೆ ಹೊರತಾಗಿ ನಿಜವಾಗಿಯೂ ಕೂಡ ದೇವರ ಉದ್ದೇಶ ಏನು, ಸಭೆ ಜವಾಬ್ದಾರಿ ಏನು? ಸಭೆ ದೊಡ್ಡ ಜವಾಬ್ದಾರಿ ಇದೆ. ಈ ರೀತಿ ಜವಾಬ್ದಾರಿಯನ್ನು ನೆರವೇರಿಸಿದವರಿಗೇನೆ ದೇವ್ರು ಏನ್ ಮಾಡ್ತಾನೆ? ಜೀವ ಕಿರೀಟನ ಕೊಡ್ತಾನೆ ಅವರಿಗೆ. ಈ ಜವಾಬ್ದಾರಿ ನೆರವೇರಿಸಲಾರ್ದವರಿಗೆ ಈ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ಈಗ ಯೇಸು ಕ್ರಿಸ್ತನು ತನ್ನ ಜವಾಬ್ದಾರಿ ನೆರವೇರಿಸಿದಪ್ಪ. ಹೆಂಗ್ ನೆರವೇರಿಸಿದ? ಒಂದು ವಚನ ನೋಡ್ಕೊಂಡು ಈ ಭಾಗನ ಮುಕ್ತಾಯ ಮಾಡೋಣಂತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. 2ನೇ ವಚನದ ಕೊನೆ ಭಾಗದಲ್ಲಿ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಯಾರು ಆತನಂದ್ರೆ? ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಅಂದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಒಂದು ಸಂತೋಷ ಇಟ್ಟಿದ್ದಾನಂತೆ. ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನೇ ಒಂದು ಟಾಸ್ಕ್ ಕೊಟ್ಟಿದ್ದಾನೆ, ಒಂದು ಕೆಲಸ ಕೊಟ್ಟಿದ್ದಾನೆ. ನೋಡ್ ಮಗನೇ, ಈ ಕೆಲಸನ ನೀನು ನೆರವೇರಿಸಿದ್ರೆ ನಿನಗೆ ಈ ರೀತಿಯಾದಂತ ಬಹುಮಾನ ಇದೆ ಅಂತ ಹೇಳಿದ್ದಾನೆ. ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಅವಮಾನವನ್ನು ಅಲಕ್ಷ್ಯ ಮಾಡಿ. ಎಷ್ಟು ಜನ ಏನ್ ಅವಮಾನ ಮಾಡ್ತಾರೋ ಅದನ್ನ ಐ ಡೋಂಟ್ ಕೇರ್, ನನಗೆ ಆ ಸಂತೋಷ ಬೇಕು, ನನಗೆ ಆ ಸಂತೋಷ ಬೇಕು. ಆ ಸಂತೋಷನ ನಾನು ಪಡ್ಕೊಳ್ಳೋದಕ್ಕೋಸ್ಕರ ನನಗೆ ಎಷ್ಟು ಜನ ಅವಮಾನ ಮಾಡ್ತೀರಿ ಮಾಡಿ. ಈ ಲೋಕದ ಒಂದು ಪ್ರಾಪರ್ಟಿಗಳನ್ನ ನಾವು ಅಲಕ್ಷ್ಯ ಮಾಡಿ ಇದನ್ನೇ ಕಾಪಾಡ್ಕೊಂಡು ಹೋಗ್ಬೇಕು, ಇದೇ ನಮ್ಮ ಜೀವ, ಇದೇ ನಮ್ಮ ನಿತ್ಯ ಜೀವ ಅನ್ನುವಂತ ಒಂದು ಆಲೋಚನೆಯನ್ನು ಬಿಟ್ಟುಬಿಟ್ಟು ಆತ್ಮ ಸಂಬಂಧವಾದಂತಹ ಆಲಯಗಳನ್ನ ಕಟ್ಟುವಂತಹ ದಿಕ್ಕಿನಲ್ಲಿ ಈ ಒಂದು ಪ್ರಾಪರ್ಟಿಗಳನ್ನ ನಾವು ಬಳಸ್ಕೊಂಡು ಏನ್ ಮಾಡ್ಬೇಕಂತಂದ್ರೆ, ನಿಜವಾದ ಆತ್ಮ ಸಂಬಂಧವಾದಂತಹ ಜವಾಬ್ದಾರಿಗಳನ್ನ ನಾವು ನೆರವೇರಿಸಬೇಕು ಅಂತ ಹೇಳ್ತಾರೆ. ಇದು ಸಭೆ ಜವಾಬ್ದಾರಿ ಅಂತ ಹೇಳ್ತಾರೆ. ಇದು ಸಭೆ ಜವಾಬ್ದಾರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದು ಸುವಾರ್ಥ ಸಾರೋದು ಹೇಗೆ? ಸುವಾರ್ಥ ಸಾರೋದು ಅಂತಂದ್ರೆ ಈ ರೀತಿ ಸಾರಬೇಕು. ಹೆಂಗ್ ಸಾರಬೇಕು ಅಂತಂದ್ರೆ, ನೀನು ಹಾಡುಗಳನ್ನ ಹಾಡಿನ ಮುಖಾಂತರ ಸಾರ್ತೀಯ, ಸಾರು. ಹೋಮಸಿಲ್ರು ಏನ್ ಮಾಡಿದ್ರು? ಸೆರೆಮನೆಯಲ್ಲಿ ಇದ್ದಾಗ ಏನ್ ಮಾಡಿದ್ರು? ಅವರು ಸ್ತುತಿಗೀತೆಗಳನ್ನ ಆಡ್ತಾ ಇದ್ರು. ಸ್ತುತಿಗೀತೆಗಳನ್ನ ಆಡದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೇಳಿದಾಗ ಆ ಒಂದು ಘಟನೆ ನಡೆದಾಗ, ಓ ನಿಜವಾಗಿಯೂ ಕೂಡ ಇವರ ಹಾಡಿಗೆ ಒಂದು ಬೆಲೆ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ. ಹೇಳಿದ್ರು, ಹಾಡು ಹಾಡ್ತೀಯ, ಹಾಡು. ಇಲ್ಲ ಬ್ರದರು, ನನಗೆ ತುಂಬಾ ಒಂದು ಆದಾಯದ ಸಂಪನ್ಮೂಲ ಇದೆ, ದೊಡ್ಡ ಸಂಪನ್ಮೂಲ ಇದೆ, ನನ್ನ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತದೆ ನನಗೆ. ಎಸ್, ಕೊಡು. ಸುವಾರ್ಥ ಸಾರೋದಕ್ಕೆ ಏನ್ ಮಾಡು? ನೀವು
ಕೊಟ್ಬಿಟ್ಟು ಸಾರು, ಸುವಾರ್ತೆ ಸಾರು. ಬ್ರದರ್ ಇದಾರೆ, ಬ್ರದರ್ ತುಂಬಾ ಚೆನ್ನಾಗಿ ಅವರು ವಾಕ್ಯನ ವ್ಯಾಖ್ಯಾನ ಮಾಡ್ತಾರೆ, ಇದ್ದದನ್ನ ಇದ್ದಾಗ ಹೇಳ್ತಾರೆ, ಕಳಿಸು ಅವ್ರನ್ನ, ಕಳಿಸು, ಬಸ್ ಚಾರ್ಜ್ ಕೊಡು, ಟ್ರೈನ್ ಟಿಕೆಟ್ ಬುಕ್ ಮಾಡು, ಬ್ರದರ್ ಹೋಗಿ ಬ್ರದರ್ ನಮ್ಮ ಸ್ಥಾನಿಕ ಸಭೆಯಿಂದ ನೀವು ಕೆಲಸ ಮಾಡಿ ಬ್ರದರ್, ಸುವಾರ್ತೆ ಸಾರಿ ಬ್ರದರ್, ನಿಮ್ಮಿಂದ ನಾವಿರ್ತೀವಿ, ಕಳಿಸಲ್ಪಡ್ಬೇಕು ಅಂತ ಹೇಳ್ತಾನೆ. ಸುವಾರ್ತೆ ಏನ್ ಮಾಡ್ಬೇಕು? ಥ್ರೂ ದ ಚರ್ಚ್ ಹೋಗ್ಬೇಕು ಅಂತ ಹೇಳ್ತಾನೆ. ಏನೇ ಕೆಲಸ ಆದ್ರೂ ಕೂಡ ಸಕಲ ಸತ್ಕಾರಗಳನ್ನ ಥ್ರೂ ದ ಚರ್ಚೆ ಮಾಡಬೇಕು, ಇಂಡಿವಿಜುವಲ್ ಆಗಿ ಮಾಡಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಸಭೆ ಕ್ರಮಶಿಕ್ಷಣ ಒಂದು ಪಾಠ ಇದೆ. ಪಾಠವನ್ನು ನಾವು ಕೇಳಿದಾಗ ಆ ಕ್ರಮಶಿಕ್ಷಣಗಳು ಏನು ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್ ನಮಗೆ. ಇದು ಸಭೆ ಜವಾಬ್ದಾರಿಗಳು ಇವತ್ತು ಕಲಿತಾ ಇದ್ದೀವಿ. ಸಭೆಯಲ್ಲಿ ಕ್ರಮಶಿಕ್ಷಣ ಕೂಡ ಇದೆ ಅಂತ ಹೇಳ್ತಾನೆ. ಈಗ ಉದಾಹರಣೆಗೆ ಇವಾಗ ಈ ಸ್ಥಾನಕ್ಕೆ ಮಂಗಳೂರು ಕ್ರಿಸ್ತನ ಸಭೆ ಏನ್ ಮಾಡ್ತಾ ಇದೆ? ಮೈಸೂರಿನಲ್ಲಿ ಇರ್ತಕ್ಕಂತಹ ಕ್ರಿಸ್ತನ ಸಭೆ ಸುವಾರ್ಥಿಕನಾದಂತಹ ನನ್ನನ್ನ ನೀವೇನ್ ಮಾಡಿದ್ರಿ? ನೀವು ಕರೆದಿದ್ರಿ, ಬನ್ನಿ ಬ್ರದರ್ ನಮಗೊಂದು ಬೈಬಲ್ ಸ್ಟಡಿಯಲ್ಲಿ ನಮಗೊಂದು ವಾಕ್ಯ ಹೇಳಿ ಅಂತ. ಬ್ರದರ್ ನೀವು ಒಬ್ಬರು ಇಂಡಿವಿಜುವಲ್ ಆಗಿ ಕರೆದ್ರ? ನೆವರ್. ಏನ್ ಮಾಡಿದ್ರಿ? ನೀವೆಲ್ಲ ಮಾತಾಡಿದ್ರ? ಸ್ಥಾನಿಕ ಸಭೆ ಏನ್ ಮಾಡಿದೆ? ಬ್ರದರ್ ಇವ್ರನ್ನ ಕರ್ಸೋಣ, ಒಂದು ವಾರ ಇವ್ರನ್ನ ಕರ್ಸೋಣ, ಒಂದು ವಾರ ಇವ್ರನ್ನ ಕರ್ಸೋಣ. ಸಭೆಯಲ್ಲಿ ಏನಾಗಿದೆ? ಇದು ಡಿಸೈಡ್ ಆಗಿದೆ. ನೀವೇನ್ ಮಾಡಿದ್ರಿ ಅವಾಗ? ಬ್ರದರು ಇಂತಿಂತ ವಾರ ನೀವೇನ್ ಮಾಡ್ಬೇಕು, ನಮಗೆ ಬರ್ಬೇಕಂತ ನೀವು ಸಭೆ ತೀರ್ಮಾನ ಏನ್ ಮಾಡಿದ್ರಿ? ನಮಗೆ ಹೇಳಿದ್ವಿ. ನಾನೇನ್ ಮಾಡ್ಬೇಕು? ಆ ಸ್ಥಾನಿಕ ಸಭೆಯಲ್ಲಿ ಏನ್ ಮಾಡ್ಬೇಕು? ನಾನು ಅದನ್ನ ಹೇಳ್ಬೇಕು. ನಾನು ಈ ರೀತಿ ಮಂಗಳೂರು ಕ್ರಿಸ್ತನ ಸಭೆಯವರು ನನ್ನನ್ನು ಕರೀತಾ ಇದ್ದಾರೆ ವಾಕ್ಯ ಹೇಳಕ್ಕೆ. ಸೊ ಹಾಗಾಗಿ ನಾನು ಹೋಗ್ಲಾ ಬೇಡವಾ ಅನ್ನೋದು ಎಲ್ಲಿ ಪರ್ಮಿಷನ್ ಬೇಕು? ಸಭೆಯಿಂದ ಬೇಕು ಅಂತ ಹೇಳ್ತಾನೆ. ಸಭೆ ಅಂದ್ರೆ ಅಷ್ಟು ಇಂಪಾರ್ಟೆಂಟ್, ಅದು ಸಭೆ ಅಂದ್ರೆ ಅಷ್ಟು ಉನ್ನತವಾದಂತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೆ ನೋಡಿದ್ರೆ ಸಭೆಯ ಒಂದು ಶ್ರೇಷ್ಠತೆಯನ್ನು ನಮಗೆ ಅಲ್ಲಿ ಕಾಣಿಸ್ತದೆ. ನಮಗೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 21-27ನೇ ವಚನದಲ್ಲಿ ಆತನ ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಏನ್ ಮಾಡಿದಾನೆ? ಆತನನ್ನು ಶಿರಸ್ಸಾಗಿ ನೇಮಿಸಿದಂದ್ರೆ ಕ್ರಿಸ್ತನ ಪಾದಗಳ ಕೆಳಗೆ ಎಲ್ಲವೂ ಇದೆ ಅಂತಂದ್ರೆ ಸಭೆಯ ಕಾಲ್ ಕೆಳಗಡೆ ಏನಿದೆ? ಎಲ್ಲವೂ ಇದೆ ಅಂತ ಹೇಳ್ತಾರೆ. ಅಷ್ಟು ಉನ್ನತವಾದದ್ದು ಸಭೆ ಅಂದ್ರೆ. ಹಾಗಾಗಿ ಸಿಸ್ಟಮ್ಸ್ ಇವೆಲ್ಲ ನಡಿಬೇಕು ಅಂತ. ಇದು ಜವಾಬ್ದಾರಿ. ಇದು ಇಂಡಿವಿಜುವಲ್ ಆಗಿ ಯಾವ ಕಾರ್ಯಕ್ರಮ ಇರಬಾರ್ದು. ಇಂಡಿವಿಜುವಲ್ ಆಗಿ ಯಾವ್ದು ಕಾರ್ಯಕ್ರಮ ಇರಬಹುದು? ಸಭೆ ಕಾರ್ಯಕ್ರಮ ಥ್ರೂ ದ ಚರ್ಚ್ ಅಂತ ಹೇಳ್ತಾನೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ಥ್ರೂ ದ ಚರ್ಚ್. ಸಂಗಮ ದ್ವಾರ ಅಂತ ತೆಲುಗುದಲ್ಲಿದೆ, ಸಭೆಯ ಮುಖಾಂತರ ಅಂತ ಕನ್ನಡದಲ್ಲಿದೆ. ಥ್ರೂ ದ ಚರ್ಚ್ ಅಂತಿದೆ, ಸಭೆಯ ಮುಖಾಂತರ. ಸೊ ಹಾಗಾಗಿ ಸಭೆ ಜವಾಬ್ದಾರಿ ಇದೆ, ಇಷ್ಟು ಜವಾಬ್ದಾರಿ ಇದೆ. ಸೊ ಹಾಗಾಗಿ ಮೊದಲನೇದು ಏನಂತಂದ್ರೆ ಸಭೆ ಜವಾಬ್ದಾರಿಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸಭೆ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು. ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ನಾಣ್ಯತೆ ಇಂಪಾರ್ಟೆಂಟ್, ಪರಿಶುದ್ಧತೆ ಇಂಪಾರ್ಟೆಂಟ್. ನೆಕ್ಸ್ಟ್ ಸತ್ಕಾರಗಳನ್ನು ಮಾಡೋದಕ್ಕೆ ಸಿದ್ಧರಾಗಿರಬೇಕು. ಯಾವಾಗ್ಲೂ ಕೂಡ ಸತ್ಕಾರಗಳನ್ನು ಮಾಡುವುದಕ್ಕೆ ಎಲ್ಲಾ ಸದಸ್ಯರು ಕೂಡ ತಮ್ಮನ್ನು ತಾವು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ಸಭೆಗಳಲ್ಲಿ ಭೇದಗಳಿರಬಾರ್ದು. ಆಮೇಲೆ ಸಭೆ ಫಲ ಕೊಡೋದಾಗಿರ್ಬೇಕು. ಸಭೆಯ ಬಹಳ ಮುಖ್ಯವಾದಂತ ಕೆಲಸ ಸುವಾರ್ತೆಯನ್ನ ಸಾರಬೇಕು. ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ಏನಂತಂದ್ರೆ ಪ್ರತಿಯೊಂದು ಸ್ಥಾನಿಕ ಸಭೆಯಲ್ಲಿ ಸಭಾ ಹಿರಿಯರು ಬರಬೇಕು. ರಾಜೇಶ್ ಬದರ್, ಸ್ಥಾನಿಕ ಸಭೆಯಲ್ಲಿ ಸಭಾ ಹಿರಿಯರು ಬರಬೇಕು. ಸಭಾ ಹಿರಿಯರು ಬಂದ್ರು ಅಂತಂದ್ರೆ ಸಭೆ ಒಂದು ಹಂತಕ್ಕೆ ಮುಟ್ಟಿದೆ ಅಂತ ಅರ್ಥ. ಸಭಾ ಹಿರಿಯರು ಬಂದ್ರು ಅಂತಂದ್ರೆ ಇನ್ನು ಆ ಸಭೆ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಏನ್ ಮಾಡಿದೆ? ಆಲ್ಮೋಸ್ಟ್ ಮುಟ್ಟುವಂತ ಹಂತಕ್ಕೆ ಬಂದಿದೆ ಅಂತೇಳಿ. ಅದಕ್ಕೆ ತೀತನಿಗೆ ಪೌಲ ಪತ್ರಿಕೆ ಬರಿಬೇಕಾದ್ರೆ ಏನಂತ ಅಂತಾನೆ, ನಾನು ನಿನ್ನ ಕ್ರೇತ ದ್ವೀಪದಲ್ಲಿ ಬಿಟ್ಟು ಬರ್ತಾ ಇದ್ದೀನಿ. ಏನಕ್ಕೆ ಬಿಟ್ಟು ಬರ್ತಾ ಇದ್ದೀನಿ ಅಂತಂದ್ರೆ ಒಂದೇ ವಚನ ನೋಡ್ಕೊಂಡು ಮುಗಿಸ್ಬಿಡೋಣ. ತೀತ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ, ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ ಅಂತ ಹೇಳ್ತೇನೆ. ಅಂದ್ರೆ ಚರ್ಚ್ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಚರ್ಚ್ ಅಲ್ಲಿ ಸಭಾ ಹಿರಿಯರು ಬರಬೇಕು. ಈಗ ಈ ಸ್ಥಾನಿಕ ಸಭೆಯಲ್ಲಿ ಯಾರು ಗುರುತು ಸಿಗ್ತಾರೆ ಇವಾಗ ಸಭಾ ಹಿರಿಯರಿಗೆ ಅಂತಂದ್ರೆ ಇಸಿಡೋರ್ ಡಿಸೋಜಾ ಅವರು ಕಣ್ಣಿಗೆ ಬೀಳ್ತಾ ಇದ್ದಾರೆ. ಇವಾಗ ಸಭಾ ಹಿರಿಯರಿಗೆ ಯಾರ್ ಬೇಕಂದ್ರೆ ಅವ್ರು ಆಗಂಗಿಲ್ಲ. ಅವ್ರಿಗೆ ಏನಿದೆ? ಅವ್ರಿಗೆ ಕೆಲವೊಂದು ಅರ್ಹತೆಗಳಿದಾವೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ತೀತನ್ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರ ಅರ್ಹತೆಗಳಿದ್ದಾವೆ. ಆ ಅರ್ಹತೆಗಳೆಲ್ಲವನ್ನು ಕೂಡ ಏನ್ ಮಾಡ್ಬೇಕು? ಅವರು ಮೈಗೂಡಿಸ್ಕೊಳ್ಳುವಂತ ರೀತಿಯಲ್ಲಿ ಅವ್ರನ್ನ ಫೋಕಸ್ ಮಾಡ್ಬೇಕು. ಫೋಕಸ್ ಮಾಡಿ ಬ್ರದರ್ ನೀವು ಸಭಾ ಹಿರಿಯರಾಗ್ಬೇಕು. ನೀವು ಇದಕ್ಕೋಸ್ಕರ ನೀವು ಈಗ್ಲಿಂದ ನೀವೇನ್ ಮಾಡ್ಬೇಕು? ನೀವು ಸಿದ್ಧರಾಗ್ಬೇಕು. ಈ ಗುಣಗಳನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು. ಇದರಲ್ಲಿ ನೀವು ಪ್ರವೀಣರಾಗ್ಬೇಕು. ನಿಮ್ಮ ಮಕ್ಕಳು ಕ್ರಿಸ್ತನನ್ನ ನಂಬಬೇಕು. ಈಗ ನೆಕ್ಸ್ಟ್ ಸಾಲಲ್ಲಿ ಯಾರಿದ್ದಾರೆ? ಬ್ರದರ್ ಸುನಿಲ್ ಡಿಸೋಜಾ ಅವರು ಇದ್ದಾರೆ. ರಾಜೇಶ್ ಬದ್ರಿಂದ ಬಹಳ ದೂರ ಇದ್ದೀರಿ ನೀವು.
ಯಾಕಂದ್ರೆ ಈಗ ನೆಕ್ಸ್ಟ್ ಯಾರಿದ್ದಾರೆ ಇವಾಗ ಸುನಿಲ್ ಬ್ರದರ್ ಈಗ ಆ ವೇ ಅಲ್ಲಿದ್ದಾರೆ, ಆ ದಾರಿ ಸಭಾ ಹಿರಿಯರಾಗುವುದಕ್ಕೆ ಆ ಒಂದು ದಾರಿಲಿದ್ದಾರೆ. ಅರ್ಥ ಏನಂತಂದ್ರೆ ಅವ್ರ ಮಗ ಈಗ ಏನ್ ಮಾಡ್ಬೇಕಂದ್ರೆ ಇವರು ಬ್ಯಾಪ್ಟಿಸಮ್ ತಗೋಬೇಕಷ್ಟೇ. ಇವ್ರು ಬ್ಯಾಪ್ಟಿಸಮ್, ಇನ್ನೊಬ್ಬ ಮಗ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ರೆ ನೀವೇನಾಗ್ಬೋದು ಅಂದ್ರೆ ಸಭಾ ಹಿರಿಯರಾಗುವಂತಹ ಎಲ್ಲಾ ಕ್ವಾಲಿಫಿಕೇಶನ್ಸ್ ಗಳನ್ನ ನೀವು ಮೈಗೂಡಿಸ್ಕೊಳ್ಬೇಕು. ಹತ್ರ ಇದೀವಿ ನಾವು ಈಗ, ನಾನು ಕೂಡ ಆ ಒಂದು ಹತ್ರದಲ್ಲಿ ಇದೀವಿ ಅಂದ್ರೆ ನಮ್ ಫೋಕಸ್ ಏನಾಗ್ಬೇಕಂತಂದ್ರೆ ಆ ಗುರಿ ಮುಟ್ಟಬೇಕು ಅಂತ. ಆ ಗುರಿ ಮುಟ್ಟ ಸಭೆಯ ಜವಾಬ್ದಾರಿ ಇದು, ಸಭೆಯ ಜವಾಬ್ದಾರಿ. ಸೊ ಹಾಗಾಗಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲು ಸಭೆ ಪರಿಶುದ್ಧತೆನ ಕಾಪಾಡಬೇಕು, ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧರಾಗಬೇಕು. ಆ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಭಿಕರು ಎಲ್ಲರೂ ಕೂಡ ತಮ್ಮದೇ ಆದಂತಹ ತಮ್ಮ ಒಂದು ಕರ್ತವ್ಯಗಳನ್ನ, ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಡಬೇಕು. ಆಮೇಲೆ ಸಭೆಗಳಲ್ಲಿ ಭೇದಗಳಿರಬಾರ್ದು. ಆಮೇಲೆ ಫಲ ಕೊಡಬೇಕು ಸಭೆ. ಆಮೇಲೆ ಸಭೆ ಸುವಾರ್ತೆಯನ್ನ ಸಾರ್ಬೇಕಂತ. ಇವು ಬಹಳ ಮುಖ್ಯವಾದಂತ ಜವಾಬ್ದಾರಿಗಳು. ಸುವಾರ್ತೆ ಹೆಂಗ್ ಸಾರ್ಬೇಕು? ಬಹಳ ಸಿಂಪಲ್. ಈಗ ಉದಾಹರಣೆಗೆ ಮೈಸೂರಲ್ಲಿ ಅಥವಾ ಮಂಗಳೂರಲ್ಲಿ ನಾನು 2 ವೀಲರ್ ಅಲ್ಲಿ ಹೋಗ್ತಾ ಇದ್ದೀನಿ, ಹೆಲ್ಮೆಟ್ ಇಲ್ಲ ನನಗೆ. ನೀವು ಆ ಕಡೆಯಿಂದ ಬರ್ತಾ ಇದ್ರಿ, ಹೆಲ್ಮೆಟ್ ಹಾಕೊಂಡಿದ್ರಿ. ನೀವು, ನಾನ್ ಯಾರೋ ನಿಮ್ಗೆ ಗೊತ್ತಿಲ್ಲ, ನೀವ್ ಯಾರೋ ನನಗ್ ಗೊತ್ತಿಲ್ಲ. ಆದ್ರೂ ಏನ್ ಮಾಡ್ತೀವಿ, ಹಿಂಗಂತೀವಿ. ಮಾತಾಡೋಕ್ಕೂ ಚಾನ್ಸ್ ಇಲ್ಲ ಅಲ್ಲಿ. ಏನಂತೀವಿ? ಪೊಲೀಸ್ ಇದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ನನಗೂ ಅವನು ಪರಿಚಯ ಇಲ್ಲ, ಅವನಿಗೂ ನನಗೂ ಪರಿಚಯ ಇಲ್ಲ. ಆದ್ರೂ ಕೂಡ ನಾನು ಏನ್ ಹೇಳ್ತಾ ಇದ್ದೆ, ನನಗೆ ಅವ್ನಿಗೆ ಒಳ್ಳೇದಾಗ್ಲಿ, ಆ ಆಪತ್ತಿನಿಂದ ಏನಾಗ್ಲಿ ಅವನು ತಪ್ಪಿಸ್ಕೊಳ್ಳಿ, ಆ ದಂಡನೆಯಿಂದ ಏನ್ ಮಾಡ್ಲಿ ಅವನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತೇವೆ. ಸುಳ್ಳು ಸಿಗ್ನಲ್ ಕೊಡ್ತಾ ಇದೀವಲ್ಲ, ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ಸರ್ 1 ಸೆಕೆಂಡ್ ಅಲ್ಲಿ ಮೂವ್ ಆಗ್ತೀವಿ. ಅವನು ಮೂವ್ ಆಗ್ತಾನೆ, ನಾನು ಮೂವ್ ಆಗ್ತೀವಿ. ಈ 1 ಸೆಕೆಂಡ್ ಅಲ್ಲಿ ಒಬ್ಬನಿಗೆ ಒಳ್ಳೇದಾಗ್ಲಿ ಅನ್ನುವಂತ ಒಂದು ಮನಸ್ಸಿದೆಯಲ್ವಾ, ಒಬ್ಬನ ದಂಡನೆಯಿಂದ ತಪ್ಪಿಸ್ಕೊಳ್ಳಿ ಅನ್ನೋ ಮನಸ್ಸಿದೆಯಲ್ವಾ, ಮತ್ತಿನ್ನು ಕ್ರಿಸ್ತನಲ್ಲಿದ್ದಾಗ ಇನ್ನೆಷ್ಟಿರ್ಬೇಕು ನಮಗೆ. ಯಾರೋ ಒಬ್ರು ಸಿಗ್ತಾರೆ, ಸಿಕ್ಕಾಗ ಅವ್ರನ್ನ ಮಾತಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ. ಆ ಮಾತಾಡಿಸೋದು ಹೆಂಗಿದೆ ಅಂತಂದ್ರೆ, ಸುವಾರ್ತೆ ಸಾರೋದು ಹೆಂಗೆ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಒಂದೇ ಒಂದು ಪಾಯಿಂಟ್ ಏನಂತಂದ್ರೆ, ಇದೇನಿದು ಲಾಳಿಕೆ ಅಂತ ಗೊತ್ತಾ? ಲಾಳಿಕೆ ಅಂತಾರ ನಮ್ ಕಡೆ. ಈ ಎಣ್ಣೆ ಹಾಕ್ತೀವಲ್ಲ, ಸೀಮೆ ಎಣ್ಣೆ ಹಾಕ್ತೀವಲ್ಲ, ಲಾಳಿಕೆ ಅಂತಾರಲ್ಲ, ಲಾಳಿಕೆ ತಾನೆ ಏನಂತಾರೆ? ಓಕೆ, ಇಲ್ಲಿ ಉಂಟಲ್ವಾ, ರೈಟ್. ಇದೇನಂತಂದ್ರೆ ನಾವು ಒಬ್ರ ಹತ್ರ ಜನರಲ್ ಆಗಿ, ಯಾರು ನಮ್ಗೆ ಪರಿಚಯ ಇರಲ್ಲ, ಏನ್ ಮಾಡ್ಬೇಕಂದ್ರೆ ಜನರಲ್ ಆಗಿ ಅವ್ರ ಹತ್ರ ಮಾತಾಡಬೇಕು. ಜನರಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ರೈಲಲ್ಲಿ ಹೋಗ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ಟ್ರೈನಲ್ಲಿ ಹೋಗ್ತಾರೆ, ಸರ್ ನಮಸ್ಕಾರ ಸರ್, ಎಲ್ಲಿ ಬೆಂಗಳೂರು ಹೊಂಟ್ರ ಸರ್? ಬೆಂಗಳೂರು, ಹೌದು ನಾವು ಸರ್ ಬೆಂಗಳೂರು. ಏನ್ ಸರ್ ರಶ್ ಟ್ರೈನ್, ಅಬ್ಬಾಬಾಬಾ ಮೊದ್ಲೆಲ್ಲ ರಶ್ ಇದ್ದಿಲ್ಲ ಸರ್, ಈಗ ಏನ್ ಸರ್ ಹಿಂಗಾಯ್ತು? ಏನಾಯ್ತು? ಇದು ಜನರಲ್ ವಿಷಯಗಳು ಏನಾಯ್ತು ನಮ್ಗೆ ಇಲ್ಲಿಗೆ ಕನೆಕ್ಟ್ ಆಗ್ತದೆ. ಸರ್ ಏನ್ ಕೆಲಸ ಮಾಡ್ಕೊಂಡಿದ್ರ ಸರ್ ನೀವು? ನೀವಿದೆ ಸರ್, ನಮ್ ದೊಡ್ಡಪ್ಪನ ಕೂಡ ಇದ್ರಲ್ಲಿ ಕೆಲಸ ಮಾಡಿದ್ದೆ ಸರ್. ಇದು ಬಹಳ ಕಷ್ಟ ಅಲ್ಲ ಸರ್ ಇದು ಕೆಲಸ? ಏನಾಗ್ತದೆ ಇದು? ಜನರಲ್ ಆಗಿ ಏನಾಗ್ತಾ ಇದೆ, ಕನೆಕ್ಟ್ ಆಗಿ ಆಮೇಲೆ ಏನಾಗ್ತದೆ ಅಂತಂದ್ರೆ ಪೂರ್ತಿ ಹತ್ರ ಬಂದಾಗ, ಅಯ್ಯೋ ಸಾರ್ ನೀವು ಈ ಮನೆಯವ್ರಾ ಸಾರ್, ನಮ್ದು ಅದೇ ಮನೆ ಸಾರ್, ಅಲ್ಲಿ ಇದೆ ಸಾರ್, ನಮ್ಮೂರಲ್ಲಿ ಇದೆ. ಏನಾಗುತ್ತೆ, ಅದು ಕನೆಕ್ಟಿವ್ ಬರ್ತದೆ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರನ್ನ ಆಳವಾಗಿ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ನಾವು? ಸತ್ಯ ಕರ್ಕೊಂಡು ಹೋಗ್ಬೇಕಂತ. ಏಕ್ದಮ್ ನಾವು ನೀವು ಯೇಸು ಕ್ರಿಸ್ತ ನಂಬ್ಕೊಡ್ರಿ, ಇಲ್ಲ ಮಾರ್ಗಕ್ಕೆ ಹೋಗ್ತೀರೋ ಅಂತಂದ್ರೆ ಇನ್ನೇ ಸರ್ ಮನೆಗ್ ಬರೋಕ್ಕೂ ಬಿಡಲ್ಲ, ನಮ್ಮನ್ನ ಮಾತಾಡ್ಸಕ್ಕೂ ಬಿಡಲ್ಲ. ಸೊ ಅದಕ್ಕೆ ಪೌಲ ಅಥೆನ್ಸ್ ಪಟ್ಟಣದಲ್ಲಿದ್ದಾಗ ಏನ್ ಮಾಡ್ತಾನೆ, ಸುಮ್ನೆ ನೋಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಈ ರೀತಿ ಒಂದು ಪ್ಲೇಸ್ ಇದೆ ರಾಜೇಶ್ ಅವರೇ, ಈ ರೀತಿ ಒಂದು ಪ್ಲೇಸ್ ಖಾಲಿ ಬಿಟ್ಟಿದ್ದಾರೆ. ಖಾಲಿ ಬಿಟ್ಬಿಟ್ಟು ಅಲ್ಲಿ ಏನ್ ಬರ್ತಿದ್ದಾರೆ, ತಿಳಿಯದ ದೇವರಿಗೆ ಅಂತ ಬರ್ತಿದ್ದಾರೆ. ಅಂದ್ರೆ ಯಾರೋ ಒಬ್ರು ಬಂದು ಏನಾದ್ರೂ ತಿಳಿದ ದೇವರಿಗೆ ಅಂತ ತಿಳಿಸಿದ್ರೆ ಆ ದೇವ್ರ ತಂದು ಏನ್ ಮಾಡ್ಬೇಕು, ಇದಕ್ಕೆ ಪ್ರತಿಷ್ಠೆ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಈ ರೀತಿ ಮಾಡ್ಬಿಟ್ಟು ಖಾಲಿ ಬಿಡೋದು. ಇದನ್ನೇ ಯೂಸ್ ಮಾಡ್ಕೊಂಡು ಪೌಲ ಏನ್ ಮಾಡ್ತಾನೆ, ಈ ತಿಳಿದ ದೇವರಿಗಂತ ಇದೆಯಲ್ಲ, ಈ ತಿಳಿದ ದೇವ್ರನ್ನ ನಾನು ತಿಳಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವಕಾಶಗಳನ್ನ ಏನ್ ಮಾಡ್ಬೇಕು ನಾವು ಬಳಸ್ಕೊಂಡು ಇದನ್ನ ಏನ್ ಮಾಡ್ಬೇಕು, ನಾವು ಅದನ್ನ ಇಡಬೇಕು ಅಂತ ಹೇಳಿ. ಈಗ ಯಾರೋ ಒಬ್ರು ಮಾತಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ಏನೋ ಒಂದು ವಿಚಾರ ಮಾತಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ನಮ್ಮ ಸ್ಪಿರಿಚುವಲ್ಗೆ ಹತ್ರ ಇದ್ದಾನೆ ವ್ಯಕ್ತಿ ಅಂದಾಗ ಏನ್ ಮಾಡ್ಬೇಕು, ಸ್ವಲ್ಪ ಹತ್ರ ಹೋಗ್ಬೇಕು ನಾವೇನೆ. ಅದ್ರ ಸರಿ ಏನೋ ವಿಷಯ ಮಾತಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಏನ್ ಸರ್ ಅದು ಕನೆಕ್ಟ್ ಆಗೋದು, ಬೆಳೆಸೋದು, ಕಮ್ಯುನಿಕೇಟ್ ಬೆಳೆಸೋದು, ಸ್ವಾರ್ಥ ಸಾರೋದು. ಯಾಕಂದ್ರೆ ದೇವ್ರು ನಮ್ಮನ್ನ ಯಾವ್ದು ತಲಾಂತ ಇಲ್ದೇನೆ ಕರೆದಿಲ್ಲ. ಎಲ್ರಿಗೂ ಒಂದಲ್ಲ ಒಂದು ತಲಾಂತ ಇದ್ದೇ ಇರ್ತದೆ. ಈ ಚಿಕ್ಕ ಮಗು ಇದ್ದಾನೆ, ಅವನಿಗೊಂದು ದೇವ್ರೊಂದು ತಲಾಂತ ಕೊಟ್ಟಿದ್ದಾನೆ, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಕೆಲಸ ಇಲ್ಲ ಅಂತೇಳಿ ಯಾರಿಗೂ ಇಲ್ಲ, ಎಲ್ರಿಗೂ ಕೆಲಸ ಇದೆ. ಸೊ ಹಾಗಾಗಿ ಸಭೆ ಜವಾಬ್ದಾರಿಗಳಿವೆಲ್ಲ. ಈ ಜವಾಬ್ದಾರಿ ನೆರವೇರಿಸಿದ್ರೆ ತಂದೆ ಎಷ್ಟು ಸಮಾಧಾನ ಇರ್ತಾನೆ ಗೊತ್ತಾ? ತಂದೆ ಏನಂತ ಗೊತ್ತಾ ಅವಾಗ, ನಮ್ದೇನಿದೆ ಬ್ರದರ್, ನಮ್ದೆಲ್ಲ ಮುಗೀತು, ವಯಸ್ಸಾಯ್ತು, ಎಲ್ಲ ನಮ್ಮ ಮಕ್ಕಳಿದಾರೆ, ಅವ್ರನ್ನ ಕೇಳಿ ಅಂತಾರ ಅವ್ರು. ಯಾವಾಗಂತಾರೆ ಈ ಮಾತನ್ನ? ಅವ್ರವ್ರ ಕರ್ತವ್ಯನ ಅವ್ರ ಕರೆಕ್ಟ್ ಆಗಿ
ನಿರ್ವಹಿಸಿದಾಗ ತಂದೆ ಏನಂತ ಗೊತ್ತಾ, ನಮ್ದೇನಿಲ್ಲ ಬಂದ್ರೆ ಎಲ್ಲ ಮುಗೀತು, ನಮ್ ರಿಟೈರ್ಡ್ ಲೈಫ್ ಎಲ್ಲ ಮಗ ಕೈಗೆ ಬಂದಿದ್ರೆ ಎಲ್ಲ ಅವರೆಲ್ಲ ಅವ್ರು ನೋಡ್ಕೊತಾ ಇದಾರೆ, ಎಲ್ಲ ಅವ್ರನ್ನ ಎದ್ಬಿಡ್ತಾರೆ, ನಮ್ದೇನಿಲ್ಲ, ನಾವ್ ಆರಾಮ್ ಊಟ ಮಾಡ್ತೀವಿ, ತಿಂತೀವಿ, ಆರಾಮಾಗಿ ಇರ್ತೀವಿ ನೋಡಿ ಕೂತಾರ. ತಂದೆ ಕೂಡ ಹಂಗೆ ಇರ್ಬೇಕು ಜವಾಬ್ದಾರಿ. ತಂದೆಗೆ ಹೇಳ್ಬೇಕು, ನಾವು ಡ್ಯಾಡಿ ನಾನ್ ಕೆಲಸ ಮಾಡ್ತೀನಿ, ಸುಮ್ನೆ ಇರ್ ನೀನು ಅಂದ್ರು. ನಿನ್ ಉದ್ದೇಶ ಏನಂತ ಗೊತ್ತು ಡ್ಯಾಡಿ ನನ್ಗೆ, ನಿನ್ ಚಿತ್ತ ಏನಂತ ನನಗೆ ಗೊತ್ತು, ನಾನ್ ಸುಮ್ನೆ ಕುಂದ್ರಲ್ಲ, ನಿನ್ ಚಿತ್ತ ನೆರವೇರಿಸಿದ್ರೆ ಆವಾಗ ತಂದೆ ನೆಮ್ಮದಿಯಾಗಿರ್ತಾನೆ. ತಂದೆಗೆ ನೆಮ್ಮದಿ ಕೊಡುವಂತವ್ರು ಯಾರು ಅಂತಂದ್ರೆ ತನ್ನ ಮಗನ ಸಭೆ ಮಾತ್ರನೇ. ತನ್ನ ಸಭೆ ಮುಖಾಂತರನೇ ಸುವಾರ್ತೆ ಹೊರಗೆ ಹೋಗ್ಬೇಕು ಹೊರತಾಗಿ ಬೇರೆ ಯಾವುದಿಂದಲೂ ಜ್ಞಾನ ಹೋಗಲ್ಲ. ತನ್ನ ಮಗನ ಸಭೆ ಮುಖಾಂತರ ಓದದ್ದೇ ನಿಜವಾದ ಜ್ಞಾನ, ನಿಜವಾದ ಸುವಾರ್ತೆ ಹೊರತಾಗಿ ಬೇರೆ ಯಾವುದೇ ಮಿನಿಸ್ಟ್ರೀಸ್ ಇಂದಾಗ್ಲಿ, ಟ್ರಸ್ಟ್ ಗಳಿಂದಾಗ್ಲಿ, ಸಂಸ್ಥೆಗಳಿಂದಾಗ್ಲಿ ಏನು ಹೋಗ್ತದಂದ್ರು ದೇವ್ರು ಒಪ್ಪಲ್ಲ, ಅದನ್ನ ಒಪ್ಪಲ್ಲ. ಅದು ಅಲ್ವೇ ಅಲ್ಲ, ಅದು ದೇವ್ರ ಉದ್ದೇಶದಲ್ಲಿ ಅದು ಇಲ್ವೇ ಇಲ್ಲ ಅದು. ಸೊ ಹಾಗಾಗಿ ಸಭೆಯ ಜವಾಬ್ದಾರಿಗಳು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಅದ್ರ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಮಾಡೋಣ. ಏನಾದ್ರೂ ಕ್ವಶನ್ಸ್ ಇದ್ರೆ, ಡೌಟ್ಸ್ ಗಳಿದ್ರೆ ಊಟ ಆದ್ಮೇಲೆ ಮತ್ತೆ ಅವುಗಳನ್ನ ಡಿಸ್ಕಷನ್ ಮಾಡೋಣ. ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಆಮೇಲೆ ಎಲ್ರಿಗೂ ವಂದನೆಗಳು.